ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ನಮ್ಮ ನಕ್ಷತ್ರಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕರೆಗಳನ್ನ ತಗೊಂಡೋಗೋಣ. ಅದಕ್ಕಿಂತ ಮುಂಚೆ ಕೆಲವು ವಿಚಾರಗಳು, ಒಂದು 2-3 ವಿಚಾರ ಹೇಳ್ತೀನಿ. ಜ್ಯೋತಿಷ್ಯ ಶಾಸ್ತ್ರ ಬಹಳ ಸತ್ಯವಾಗಿರ್ತಕ್ಕಂಥ ಶಾಸ್ತ್ರ. ಏನು ಘಟನೆಗಳು ನಡೆಯುತ್ತೆ ಅದು ಖಂಡಿತವಾಗೂ ಕೂಡ ಆ ಒಂದು ಇಂಡಿಕೇಶನ್ನು ಜಾತಕದಲ್ಲಿ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಹಣೆ ಬರಹನ ಬದಲಾಯಿಸೋದು ಬಹಳ ಕಷ್ಟ. ಆದರೆ ಹಣೆ ಬರದಲ್ಲಿ ಏನೇನು ನಡೆಯೋ ಸಾಧ್ಯತೆ ಇದೆ ಅದನ್ನೆಲ್ಲ ನಮಗೆ ತೋರಿಸ್ತಕ್ಕಂಥದ್ದು ಒಂದು. ಹಾಗೆ ಆ ಇರ್ತಕ್ಕಂಥ ಒಂದು ಸಮಸ್ಯೆಗೆ ಸಣ್ಣದಾಗಿರ್ತಕ್ಕಂಥ ಪರಿಹಾರ ಮಾಡ್ಕೋಬಹುದು. ಈಗ ನಾವು ಹಿಮಾಲಯಕ್ಕೆ ಹೋದ್ರೆ ಚಳಿನ ಮಾತ್ರ ತೆಗೆದಾಕಕ್ಕಾಗಲ್ಲ. ಇಲ್ಲಪ್ಪ ನಾವು ಇದು ಹಿಮಾಲಯದಲ್ಲಿದ್ದೀವಿ, ಈಗ ನಾವು ಪರಿಹಾರ ಮಾಡ್ಕೊಂಡಿದ ತಕ್ಷಣ ಚಳಿ ಹೊಟ್ಟೋಗಿ ಬಿಸಿಲು ಬಂದ್ಬಿಡಲ್ಲ. ಇದು ಎಲ್ಲರ ಒಂದು ತಪ್ಪು ಕಲ್ಪನೆ. ಯಾರ್ಯಾರು ಜ್ಯೋತಿಷ್ಯರ ಹತ್ರ ಹೋಗ್ತೀರಾ ಪರಿಹಾರಕ್ಕೆ ಅಂತ, ನೀವು ಆ ಪೂಜೆ ಮಾಡಿ ಆ ಹೋಮ ಮಾಡಿ ಅದೆಲ್ಲ ವರ್ಕ್ ಆಗಲ್ಲ. ಆದರೆ ಆ ತಣ್ಣಗಿರೋ ಒಂದು ಪ್ರದೇಶದಲ್ಲಿ ನಿಮಗೆ ಒಂದು ಸ್ವಲ್ಪ ಕಟ್ಟಿಗೆ, ಒಂದು ಸ್ವಲ್ಪ ಬೆಂಕಿ ಕಡ್ಡಿ, ಒಂದು ಸ್ವಲ್ಪ ಬೇಕಾಗಿರ್ತಕ್ಕಂಥ ಅದಕ್ಕೆ ಇಂಧನ ಹಾಕಿ ಸ್ವಲ್ಪ ಕಾಯಿಸ್ಕೋಬಹುದು ಅಷ್ಟೇ. ಚಳಿನ ಹೋಗ್ಲಾಡ್ಸಕ್ಕಾಗಲ್ಲ. ನಿಮ್ಗೆ ಆಗ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಕಷ್ಟವಾಗೇ ಇರುತ್ತೆ. ಆದರೂ ಎಷ್ಟೆಷ್ಟು ಬೇಕೋ ಸ್ವಲ್ಪ ಪರವಾಗಿಲ್ಲಪ್ಪ ಒಂಚೂರು ಬಿಸಿ ಆಯಿತು, ಆ ಒಂದು ತಣ್ಣನೆಯ ಪ್ರದೇಶದಲ್ಲಿ ಇದ್ರೂ ಕೂಡ ನಮಗೆ ಸ್ವಲ್ಪ ಸಮಾಧಾನ ಸಿಕ್ತು ಅನ್ನೋದೇ ಜ್ಯೋತಿಷ್ಯ. ಸೊ ಜನವರಿ 20ನೇ ತಾರೀಕು ನಮ್ಮ ವಾಸ್ತು ತರಗತಿ ಇದೆ. ಯಾರ್ಯಾರು ಸಿವಿಲ್ ಇಂಜಿನಿಯರ್ಸ್ ಇದ್ದೀರಾ, ದಯವಿಟ್ಟು ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಸಿವಿಲ್ ಇಂಜಿನಿಯರ್ಸ್ ಯಾರು ಇದ್ರೆ ಸ್ವಲ್ಪ ರೆಫರ್ ಮಾಡಿ. 6 ದಿವಸ ಕ್ಲಾಸು, ಕಂಪ್ಲೀಟ್ ಡೀಟೇಲಿಂಗ್ ಆಗಿ ಹೇಳ್ತೀನಿ. ಕಂಪ್ಲೀಟ್ ಡೀಟೇಲ್ ವಾಸ್ತು ಬಗ್ಗೆ ಸಾಕಷ್ಟು ಅನುಭವ ಇರತಕ್ಕಂಥದ್ದು. ಝೋನ್ ವೈಸ್ ಹೇಗೆ ಮಾಡಬೇಕು, ಯಾವ ರೀತಿ ಪ್ಲಾನಿಂಗ್ ಮಾಡಬೇಕು. ತುಂಬಾ ಜನ ಎಂಟ್ರೆನ್ಸ್ ಕೊಟ್ಬಿಟ್ಟು ಇವತ್ತು ಯಾವುದೋ ಒಂದು ಕೇಸ್ ಬಂದಿತ್ತು, ಒಂದು ವಾಸ್ತುದು ಯಾರೋ ಒಬ್ರು ತಗೊಂಡ್ಬಂದಿದ್ರು. ಅಲ್ಲಿ ಎಲ್ಲರಿಗೂ ಹೇಳಿರ್ತಕ್ಕಂಥದ್ದು ನೈಋತ್ಯ ಮೂಲೆ, ಕುಬೇರ ಮೂಲೆ ಅಂತ ಹೇಳ್ತಾರೆ. ಅದು ಕುಬೇರ ಮೂಲೆ ಅಲ್ಲ, ಆದ್ರೂ ಕೂಡ ಆಡು ಭಾಷೆಯಲ್ಲಿ ಏನಾಗ್ಬಿಟ್ಟಿದೆ ಕುಬೇರ ಮೂಲೆ. ಆ ಕುಬೇರ ಮೂಲೆಯಲ್ಲಿ ಏನ್ ಮಾಡಿದ್ದಾರೆ, ದೊಡ್ಡ ಸೈಟೇ ಒಂದು ಎಕ್ಸಾಂಪಲ್. ಆ ದೊಡ್ಡ ಸೈಟ್ ಅಲ್ಲಿ ಬೆಡ್ರೂಮು ಪ್ಲಾನ್ ಮಾಡಿದ್ದಾರೆ, ಕರೆಕ್ಟ್ ಆಗಿದೆ. ಆ ಬೆಡ್ರೂಮ್ ನ ಸ್ವಲ್ಪ ಈ ಕಡೆ, ಆ ಬೆಡ್ ನ ಸ್ವಲ್ಪ ಈ ಕಡೆ ಹಾಕಿ ಆ ಒಂದು ನೈಋತ್ಯ ಮೂಲೆಯಲ್ಲಿ ಈ ಡ್ರೆಸ್ಸಿಂಗ್ ರೂಮ್ ಮಾಡ್ಬಿಟ್ಟಿದ್ದಾರೆ. ನೋಡಿ, ಡ್ರೆಸ್ಸಿಂಗ್ ರೂಮ್ ಮಾಡಿದ್ರು. ಅಲ್ಲಿ ಏನಾಗುತ್ತೆ, ಲೈಟ್ ವೆಯ್ಟ್ ಆಗ್ಬಿಡುತ್ತೆ. ಮತ್ತೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಸ್ವಲ್ಪ ವೆಯ್ಟ್ ಇರಬೇಕು ಅಂತ ಹೇಳ್ತೀವಿ. ಸ್ವಲ್ಪ ಈ ಕಡೆ ಸೈಡ್ಗೆ ಬಂದು ಮಂಚ ಹಾಕೊಳ್ತಕ್ಕಂಥದ್ದು. ಅಲ್ಲಿ ಒಂದು 10x10 ಅಥವಾ 9x9, ಅದು ನೈಋತ್ಯ ಮೂಲೆಯಲ್ಲಿ. ನೋಡಿ, ದೊಡ್ಡ ದೊಡ್ಡ ಬಂಗಲೆಗಳು ಕಟ್ಟಿದಾಗ, ಜಾಸ್ತಿ ಜಾಗ ಇದ್ದಾಗ ನಾವು ಎರರ್ಗಳನ್ನ ಮಾಡ್ತೀವಲ್ಲ, ನಾವು ತಪ್ಪುಗಳನ್ನ ಮಾಡ್ತೀವಲ್ಲ. ಇದೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಇವತ್ತು ಬಂದಿರತಕ್ಕಂಥದ್ದು ಆಫೀಸ್ಗೆ ಬಂದಿದ್ರು ಒಬ್ರು, ಅವರು ತುಂಬಾ ತೋರಿಸ್ತಾ ಇದ್ರು ಎಲ್ಲಾನು. ಅಲ್ಲಿ ಒಂದು ಸಣ್ಣ ಮಿಸ್ಟೇಕ್, ಅದೇ ಮೇಜರ್ ಹೊಡೆತ ಬಿದ್ದುಬಿಡುತ್ತೆ. ಸೊ ಆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಕರೆಕ್ಟ್ ಆಗಿ ಡಿಗ್ರಿ ವೈಸ್ ನಾನು ಹೇಳ್ತಾ ಇರೋದು, ಡಿಗ್ರಿ ವೈಸ್ ನೋಡ್ಬೇಕು. ಸೌತ್ ವೆಸ್ಟ್ ಇರತಕ್ಕಂಥ ಡಿಗ್ರಿ ವೈಸ್, ನಾರ್ತ್ ಎಕ್ಸಾಕ್ಟ್ಲಿ ನಾವು 360 ಡಿಗ್ರಿ ನಾವು ನೋಡಿದಾಗ ಆ ಸೌತ್ ಆಫ್ ಸೌತ್ ವೆಸ್ಟ್ ಮತ್ತೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಬರುತ್ತೆ. ಆ ಮೂಲೆಗೆ ಬರ್ತಕ್ಕಂಥ ಕಾರ್ನರ್ಗೆ ಆ ಮಂಚ ಎಲ್ಲಿ ನಾವು ಅಲ್ಲಿ ಇರ್ತಕ್ಕಂಥ ಒಂದು ಜಾಗ ಹಾಕಬೇಕು. ಅದೊಂದು ತಪ್ಪು ಮಾಡಿದ್ರು. 2ನೇ ತಪ್ಪು, ವೆಸ್ಟ್ ಆಫ್ ಸೌತ್ ವೆಸ್ಟ್ಗೆ ಗೋಡೆ ಇಟ್ಟಿದ್ರು, ಕಿಟಕಿನೇ ಇಲ್ಲ. ವೆಸ್ಟ್ ಆಫ್ ಸೌತ್ ವೆಸ್ಟ್. ಇನ್ನೊಂದು ಸೌತ್ ಆಫ್ ಸೌತ್ ವೆಸ್ಟ್ ಅಲ್ಲಿ ಕಿಟಕಿ ಇಟ್ಟಿದ್ದಾರೆ. ಮೋಸ್ಟ್ ಡೇಂಜರಸ್ ಅದು. ಎಲ್ಲ ದುಡ್ಡು ಲೀಕ್ ಆಗೋಗುತ್ತೆ, ಸಿಕ್ಕಾಪಟ್ಟೆ ದುಡ್ಡು ಲೀಕ್ ಆಗುತ್ತೆ. ಯಾರ್ಯಾರು ದಕ್ಷಿಣಕ್ಕೆ, ಎಸ್ಪೆಷಲಿ ರೂಮಲ್ಲಿ ದಕ್ಷಿಣ ಗೋಡೆಗೆ ಎಲ್ಲಿ ಮಲಗ್ತಿರೋ, ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ಎಲ್ಲಿ ಮಲಗ್ತಿರೋ ಅಲ್ಲಿ ದಕ್ಷಿಣ ಗೋಡೆ, ಎಸ್ಪೆಷಲಿ ಸೌತ್ ವೆಸ್ಟೇ ಎಲ್ಲರೂ ಮಲಗೋದು ಸಾಮಾನ್ಯವಾಗಿ. ಆ ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಸೌತ್ ಗೋಡೆಯಲ್ಲಿ ಎಸ್ಪೆಷಲಿ ಏನಾದ್ರೂ ನಿಮ್ಮ ಮಂಚದಿಂದ ಕಿಟಕಿ ಇಟ್ಟಿದ್ರೆ ಅಂದ್ರೆ
ಅಲ್ಲಿ ನೋಡಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಬರುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಬರುತ್ತೆ, ಅರ್ಥ ಆಯ್ತಲ್ಲ. ಮತ್ತೆ ಹಣ ಸ್ವಲ್ಪ ಎಕ್ಸ್ಟ್ರಾ ಚಾಚಬೇಕಾಗತ್ತೆ, ಅನ್ಕೊಂಡಿದ್ದ ಪ್ರಾಜೆಕ್ಟ್ ಒಂದೂ ಬರೋದಿಲ್ಲ. ಮೋಸ್ಟ್ ಡೇಂಜರಸ್ ಅದು. ಇದು ನಿಮ್ಮ ಜಾತಕ ಬಲವಾಗಿದ್ರೆ ಹಂಗೂ ನಡೆಯುತ್ತೆ. ಯಾವ್ದಾದ್ರು ನೆಕ್ಸ್ಟ್ ಜಾತಕ ಒಡಿಸ್ಕೊಂಡು ಹೋಗೋ ಜಾತಕ ಬಂತು ಅಂದ್ರೆ ಇದು ಒಂದು ಎಕ್ಸ್ಟ್ರಾ ತಗೋ, ಇನ್ನೊಂದು 20% ಸಮಸ್ಯೆ ತಗೋ ಅಂತ ಕೊಟ್ಬಿಡುತ್ತೆ. ಯಾವತ್ತೇ ಆಗ್ಲಿ ಈ ವಾಸ್ತು ಕೂಡ ನಮ್ಮ ಜಾತಕಕ್ಕೆ ಒಂಥರ ಚೆಕ್ ಬಂದಿ ತರ ಆಡ್ ಆಗ್ಬಿಡುತ್ತೆ. ಸೊ ಅದೊಂದು ಮೇಜರ್ ಮಿಸ್ಟೇಕ್ ತುಂಬಾ ಜನದ್ದು. ಆ ದಕ್ಷಿಣದಲ್ಲಿ, ಆ ರೂಮಲ್ಲಿ ದಕ್ಷಿಣದಲ್ಲಿ ಈ ಕಡೆ ಸೈಡಲ್ಲಿ ಇಡ್ತಾರೆ ಗಾಳಿ ಆಡ್ಲಿ ಅಂತ, ಅದು ಕಂಪ್ಲೀಟ್ಲಿ ರಾಂಗ್. ಅದ್ರ ಜೊತೆಗೆ ಏನಾದ್ರು ವೆಸ್ಟಲ್ಲಿ ಕಿಟಕಿ ಇಟ್ಟಿಲ್ಲ ಅಂತಂದ್ರೆ ಅದು ಇನ್ನೂ ವರ್ಸ್ಟ್ ಅದು. ಸೊ ಯಾವಾಗಲೂ ಸೌತ್ ವೆಸ್ಟ್ ಅಲ್ಲಿ ಗೋಡೆ, ಸಾಲಿಡ್ ಗೋಡೆ ಇರಬೇಕು. ಆ ಸೌತ್ ವೆಸ್ಟ್ ಅಲ್ಲಿ ಸೌತ್ ಗೋಡೆ ಕಂಪ್ಲೀಟ್ ಇರಬೇಕು. ಅಲ್ಲಿ ಗಾಳಿ ಬರಲಿ ಅಂತ ಏನಾದರೂ ಒಂದು ಸಣ್ಣದೊಂದು ಹಿಂಗೆ ಸಣ್ಣ ವಿಂಡೋ ಸ್ಟಿಲ್ ಏನಾದ್ರು ಕೊಟ್ರೆ ಅದೂ ಕೂಡ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಮಲಗೋ ಮಂಚದ ಹಿಂದೆ ಮಾತ್ರ ಕಿಟಕಿ ಇರಲೇಬಾರ್ದು ಮೊದಲನೇದು. ಆಮೇಲೆ ಸಾಕಷ್ಟು ನಿದರ್ಶನಗಳು ಅನೇಕ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಒಂದು ವಿಚಾರ ನಾನು ನಿಮಗೆ ಇದನ್ನ ಆಡ್ ಮಾಡ್ತೀನಿ, ಇದು ವಾಸ್ತುಗಲ್ಲ ಅಲ್ಲ. ಯಾರ್ಯಾರು ಸೌತ್ ಅಲ್ಲಿ ದೊಡ್ಡ ಕಿಟಕಿ ಇಟ್ಟಿದ್ದಾರೆ, ಈ ಬೇಸಿಗೆಗಾಲದಲ್ಲಿ ಮಲಗಿದಾರಲ್ಲ, ಅಲ್ಲಿ ಏನೋ ಪಕ್ಕದಲ್ಲಿ ಇಟ್ಟಿರ್ತಾರೆ, ಅಲ್ಲಿ ಎಷ್ಟೋ ಜನ ಕಳ್ತನ ಆಗಿದೆ. ಅದು ರಾಹುವಿನ ಎಂಟ್ರೆನ್ಸ್, ಅದು ಬೇರೆ. ವಾಚ್ ಇಟ್ಟಿದ್ದಾರೆ ಸೈಡಲ್ಲಿ, ಆ ಕಿಟಕಿಯಿಂದ ಮೆತ್ತ ಕೈ ಹಾಕಿ ರಾತ್ರಿ ಗಾಢ ನಿದ್ದೆಲಿ ಇರ್ತೀವಿ. ಕಾಂಪೌಂಡ್ ಹತ್ತಿ ಒಳಗೆ ಬಂದು ದಕ್ಷಿಣದಲ್ಲಿ ಅಲ್ಲಿ ಒಂದು ಏನ್ ಲೈಟಾಗಿ ಟಾರ್ಚ್ ಬಿಡ್ತಾರೆ. ನಿಮ್ಗೆ ಆ ನಿದ್ರೆಯಲ್ಲಿ ದೊಡ್ಡ ಲೈಟ್ ಹಾಕ್ರೆ ಎಚ್ಚರ ಆಗೋದೇ ಸ್ವಲ್ಪ ಹೊತ್ತಾಗುತ್ತೆ. ಒಂದು ಟಾರ್ಚ್ ಬಿಟ್ಟು ನೋಡ್ತಾರೆ ಏನೇನಿದೆ ಅಂತ. ಅಲ್ಲಿ ಏನಾರು ಮನೆ ಹೆಂಗಸರದ್ದು ಏನಾರು ಅಲ್ಲೇ ಹತ್ತಿರದಲ್ಲಿ ಕೈಗೆ ಸಿಗೋಗ್ತಾರೆ ಏನಿದೆ, ಗೋಲ್ಡ್ ಇದೆ ಅಂತಂದ್ರೆ ನಿದ್ದೆಲೆ ಕತ್ತರಿಸ್ಕೊಂಡು ಹೋಗ್ಬಿಡ್ತಾರೆ. ಇದು ನೋಡಿ ರಾಹು, ಇದು ಅದು ವಾಸ್ತು ದೋಷ ಅಲ್ಲೂ ಬಂತು. ವಾಸ್ತು ದೋಷ ಆದ್ರೂ ತಗೊಳ್ಳಿ, ಒಟ್ಟಿನಲ್ಲಿ ಕಿಟಕಿನೂ ತಗೊಳ್ಳಿ. ಸೊ ಆ ಕಿಟಕಿ ಇಸ್ ವೆರಿ ಬ್ಯಾಡ್ ಅಂತ ಅದಕ್ಕೋಸ್ಕರ ಹೇಳಿರೋದು. ಅದ್ರ ಜೊತೆಗೆ ನಾವು ಪಶ್ಚಿಮದಲ್ಲೂ ಕೂಡ ಕಿಟಕಿ ಮಾಡಿದಾಗ ಇನ್ನೂ ಸ್ವಲ್ಪ ಈ ಕಡೆಗೆ ಬರಬೇಕು. ಸ್ವಲ್ಪ ಒಂದು 2 feet ಈ ಕಡೆ ಬಂದು ಇದು ಮಾಡತಕ್ಕಂಥದ್ದು. ಮುಂದೊಂದು ದಿವಸದಲ್ಲಿ ಹಾಸಿಗೆ ಮೇಲೆ ಯಾವ ರೀತಿ ಯಾರು ಮಲಗಬೇಕು, ಬಲಗಡೆ ಎಡಗಡೆ, ಶಾಸ್ತ್ರ ಏನಕ್ಕೆ ಆ ಥರ ಹೇಳುತ್ತೆ ಅಂತ ಹೇಳಿ ಒಂದು ಮುಂದಿನ ಯಾವ್ದಾದ್ರು ಸಂಚಿಕೆಯಲ್ಲಿ ಹೇಳ್ತೀನಿ. ಒಟ್ಟಿನಲ್ಲಿ ಸೌತ್ ವೆಸ್ಟ್ ವಿಚಾರ ತಗೊಳ್ಬೇಕಾದ್ರೆ ಸೌತ್ ವೆಸ್ಟ್ ಅಲ್ಲಿ ಸೌತ್ ಗೋಡೆ, ಸೌತ್ ಆಫ್ ಸೌತ್ ವೆಸ್ಟ್ SSW ಕಿಟಕಿ ಇಡಬೇಡಿ, ಅಷ್ಟೊಂದು ಕೊಡ್ತೀನಿ. ಇನ್ನೂ ಸಾಕಷ್ಟು ವಿಚಾರ ಕ್ಲಾಸಸ್ ಅಲ್ಲಿ ಹೇಳ್ತೀನಿ. ನೀವು ಬಾಡಿಗೆ ಮನೆಲಾರು ಇರಿ, ಸ್ವಂತ ಮನೆಲಾರು ಇರಿ, ಮನೆ ಕಟ್ತಾ ಇದೀವಿ ಅಂತ ಅನ್ಕೊಂಡ್ರು ಕೂಡ ಸ್ವಲ್ಪ ವೆಯ್ಟ್ ಮಾಡಿ. ಜನವರಿ 20ನೇ ತಾರೀಕು ಒಂಚೂರು ಕ್ಲಾಸಿಗೆ ಬಂದ್ಬಿಡಿ. 200% ಅಲ್ಲ 1000% ವಾಸ್ತು ರೀತಿ ಮನೆ ಕಟ್ಟಿ ಒಂದು 20 to 30% ನಿಮಗೆ ಇನ್ಕ್ರಿಮೆಂಟ್ ಸಿಗುತ್ತೆ. ನಿಮ್ಮ ಜಾತಕದಲ್ಲಿ ಪಾಸಿಟಿವಿಟಿ ಸಿಗುತ್ತೆ. ಓಕೆ, ಕರೆಗಳು ತಗೊಂಡೋಣ. ನಮಸ್ಕಾರ. ನಮಸ್ತೆ. ಹೇಳಿ. ನಮಸ್ತೆ ಗುರೂಜಿ. ಹೇಳಿ. ನಮ್ಮ ಯಜಮಾನ್ರ ಕೆಲ್ಸದ ಬಗ್ಗೆ ಕೇಳ್ಬೇಕಾಯ್ತು. ನಿಮ್ಮ ಯಜಮಾನ್ರ ಕೆಲಸ ಏನ್ ಕೆಲಸ? ಇದು ಕಲೆಕ್ಷನ್ ಫೀಲ್ಡ್ ವರ್ಕ್. ಒಂದ್ ನಿಮಿಷ, ಅಕ್ಸೆಪ್ಟ್ ಆಗಿದೆ. ಒಂದ್ ನಿಮಿಷ. ಏನ್ ವರ್ಕ್? ಕಲೆಕ್ಷನ್ ಫೀಲ್ಡ್ ವರ್ಕ್. ಹಾ, ಏನ್ ಕೇಳ್ಬೇಕು ಅದ್ರಲ್ಲಿ? ಆ ಕೆಲ್ಸನೇ ಆಗ್ತಾ ಇಲ್ಲ. ಪ್ರಶ್ನಾಶಾಸ್ತ್ರ ಕೇಳ್ತೀನಿ. ಕೆಲ್ಸನೇ ಆಗ್ತಾ ಇಲ್ಲ ಅಂದ್ರೆ ಏನಮ್ಮ ಅದರ್ಥ? ಅಂದ್ರೆ ಈಗ ಒಂದ್ ಸ್ವಲ್ಪ ಇದಾಗ್ತಾ ಇಲ್ಲ ಸರ್. 2 ತಿಂಗಳಿಂದ ಇದ್ ಮಾಡ್ತಾವ್ರೆ. ಏನ್ ಮಾಡ್ತಾವ್ರೆ 2 ತಿಂಗಳಿಂದ? ಕಲೆಕ್ಷನ್ ಆಗ್ತಾ ಇಲ್ಲ. ಒಂದ್ ಕಿರಿಕಿರಿಯಲ್ಲಿ. ಏನ್ ಕಲೆಕ್ಷನ್ ಮಾಡ್ತಾರೆ? ಫೀಲ್ಡ್ ವರ್ಕ್. ಏನ್ ಕಲೆಕ್ಷನ್ ಮಾಡ್ತಾರೆ ಅಂತಂದ್ರೆ ಫೀಲ್ಡ್ ವರ್ಕ್ ಅಂತ ಹೇಳ್ತಾರೆ. 1 to 240 ಒಂದು ನಂಬರ್ ಹೇಳಿ. 83 ನೋಡೋಣ. 83 ಜಾಬ್ ಹಾಕ್ಬಿಟ್ಟು ಪ್ರಶ್ನಾಶಾಸ್ತ್ರದಲ್ಲಿ 6ನೇ ಮನೆ ಏನ್ ಹೇಳುತ್ತೆ ನೋಡೋಣ. ಇಲ್ಲಿ 6ನೇ ಮನೆ ನಿಮಗೆ ಬಂದಿರತಕ್ಕಂಥದ್ದು, 6ನೇ ಮನೆ ಬಂದಿರತಕ್ಕಂಥದ್ದು ಮಂಗಳ ಬಂದಿದೆಯಮ್ಮ. ಮಂಗಳನ ಕಾಂಬಿನೇಷನ್ ಅಲ್ಲಿ ನೋಡೋಣ ಹೇಗಿದೆ ಅಂತ. ಮಂಗಳ ನಿಮಗೆ 5ನೇ ಮನೆ. ದುಡ್ಡು ಸ್ವಲ್ಪ ಕೊಡ್ತಾ ಇಲ್ಲ. ಸ್ವಲ್ಪ ಹೆಸರು ಕಾಳು ದಾನ ಮಾಡಕ್ ಹೇಳ್ತೀನಿ. ಹಾಗೆ ಗ್ರೇ ಕಲರ್, ಗ್ರೇ ಅಂದ್ರೆ ಸಿಲ್ವರ್ ಕಲರ್ ಅಥವಾ ಸಿಮೆಂಟ್ ಕಲರ್ದು ಒಂದು ಕರ್ಚೀಫ್ ಇಟ್ಕೊಳಕ್ಕೆ ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ದುಡ್ಡು ಬರಬೇಕು ಅಂದ್ರೆ 9 ಮುಖದ ರುದ್ರಾಕ್ಷಿ ಹಾಕಿ ಸಾಕು. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ.
ನಮಸ್ಕಾರ ಸರ್. ಹೇಳಿ ಸರ್, ನನ್ನ ಮಗನ ಎಜುಕೇಶನ್ ಬಗ್ಗೆ. ರೀಕನೆಕ್ಟ್ ಮಾಡಿ ಝೂಮ್. ಎಜುಕೇಶನ್ ಮಗನ ಎಜುಕೇಶನ್ ಬಗ್ಗೆ ಸರ್. ಏನ್ ಓದ್ತಾ ಇದಾರೆ ಈಗ? ಸೆಕೆಂಡ್ PU ಸರ್. ಏನ್ ತಗೊಂಡಿದ್ದಾರೆ? PU ಸೈನ್ಸ್ ತಗೊಂಡಿದ್ದಾರೆ. PCMC ತಗೊಂಡಿರೋದು. PCMC MC ಕಂಪ್ಯೂಟರ್. ವೆರಿ ಗುಡ್. ಡೇಟ್ ಆಫ್ ಬರ್ತ್ 9th July 2006. 9th July 2006. ಓಕೆ. ಟೈಮ್ 10:44 AM ಬ್ಯಾಂಗ್ಳೂರ್. 10:44 AM. ಹುಟ್ಟಿದ ಊರು ಬೆಂಗಳೂರಾ? ಬೆಂಗಳೂರು ಸರ್. ಸರಿ. 9 ಜುಲೈ 2006. ಓಕೆ. ಇದರಲ್ಲಿ ಈ ಪ್ರಕಾರ ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ ಸರಿ ಇದೆಯಾ? ಸರಿ ಇದೆ ಸರ್. ಓಕೆ. ಸೊ ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ, ಸಿಂಹ ಲಗ್ನದಲ್ಲಿ ಹುಟ್ಟಿದ್ದಾರೆ. ಓಕೆ, ಡನ್. ಸಿಂಹ ಲಗ್ನ. ಎಸ್ ಸರ್. ಈಗ ಸದ್ಯಕ್ಕೆ ಶುಕ್ರದಶ ನಡೀತಾ ಇದೆ. ಶುಕ್ರದಶ ಕಾಂಬಿನೇಷನ್ ನೋಡೋಣ. 9, 11, 6 ಚೆನ್ನಾಗಿ ಓದ್ತಾರೆ. ದಶಾದಲ್ಲಿ ಚೆನ್ನಾಗಿದೆ. ರಾಹು ಭುಕ್ತಿ ಅದು 11, ಅದು ಪಾಸಿಟಿವ್ ಆಗಿದೆ. ಗುರು ಭುಕ್ತಿ ಆದ ನಂತರ ನೆಕ್ಸ್ಟ್ ಗುರುನಲ್ಲಿ ಶನಿ ಬರ್ತಾನೆ, ಅದು ಪಾಸಿಟಿವ್ ಆಗಿದೆ. ವಿದೇಶಕ್ಕೆ ಹೋಗೋ ಕಾಂಬಿನೇಷನ್ ಇದೆ, ಇಂಜಿನಿಯರಿಂಗ್ ಮಾಡೋ ಕಾಂಬಿನೇಷನ್ ಇದೆ. ಫಸ್ಟ್ ಕ್ಲಾಸ್ ಆಗಿ ಓದ್ತಾರೆ, ಟೆನ್ಷನ್ ಇಲ್ಲ. ಅರ್ಥ ಆಯ್ತಾ? ಇಂಜಿನಿಯರಿಂಗ್ ಮಾಡಬೇಕು ಅಂತಾನೆ ಇರೋದು. ಏನು? ಕಂಪ್ಯೂಟರ್ ಸೈನ್ಸ್ ಇಲ್ಲದ್ರೆ ಡೇಟಾ ಮಾಡ್ತಾರಮ್ಮ, ಏನು ಪ್ರಾಬ್ಲಮೇ ಇಲ್ಲ. ಓಕೆ. ವೈ ಆರ್ ಯು ವರಿಯಿಂಗ್? ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಕ್ಲಾಸ್ ಆಗಿರ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. 20 years ಶುಕ್ರ ಕೆಲಸದಲ್ಲೂ ಚೆನ್ನಾಗಿರ್ತಾರೆ. 36 ವರೆಗೂ ನೋ ಲುಕಿಂಗ್ ಬ್ಯಾಕ್. ಎಂಜಾಯ್. ಒಳ್ಳೇದಾಗ್ಲಿ. ನಮಸ್ಕಾರ. ಮತ್ತೆ ಝೂಮ್ ಆಗ್ತಾ ಇರಿ, ಏನೋ ಗೊತ್ತಿಲ್ಲ. ಹಲೋ. ಹೇಳಿ. ನಮಸ್ತೆ ಗುರುಜಿ. ಹೇಳಿ. ನಮಸ್ಕಾರ ಸರ್. ಗುರುಜಿ, ನನ್ನ ಹೆಸರು ರಂಗಸ್ವಾಮಿ. ರಂಗಸ್ವಾಮಿ ಹೇಳಿ. ನಿಮ್ಮ ಸ್ಟೂಡೆಂಟ್ ಗುರುಜಿ. 80ನೇ ಬ್ಯಾಚ್. 80ನೇ ಬ್ಯಾಚ್? 80ನೇ ಬ್ಯಾಚ್ ಗುರುಜಿ. ಡಾಕ್ಟರೇಟ್ ಮಾಡಿದ್ದೀವಿ. ಎಲ್ಲಾ ಕ್ಲಾಸು ಅಟೆಂಡ್ ಮಾಡಿದೀವಿ. ನೋಡಿದೀನಿ. 3 ವರ್ಷದಿಂದ ಕಾಲಿಗೆ ಕರೆ ಮಾಡಿದ್ವಿ, ಒಂದ್ ದಿವಸನೂ ಸಿಗ್ಲಿಲ್ಲ. ಇವತ್ತು 3 ವರ್ಷದಿಂದ ಮಾಡಿದ್ರ ಸರ್? ಹೌದು ಗುರುಜಿ. 3 ವರ್ಷದಿಂದ ಆಗಿದ್ದೀವಿ. ಸಾಕಷ್ಟು ಸಲ ಕ್ಲಾಸ್ ಎಲ್ಲ ತಗೊಂಡಿದ್ದೀವಿ. ತಮ್ಗೆ ಈ ವಾಹಿನಿ ಮುಖಾಂತರ ನಿನ್ನೆ ತಾನೆ ತಮ್ಗೆ ಜನ್ಮದಿನ ಆಗಿದೆ. ಶುಭಾಶಯಗಳು ಗುರುಜಿ. ಒಳ್ಳೇದಾಗ್ಲಿ ಸರ್. ನಿನ್ನೆ ನಂದು ಹುಟ್ಟಿದ ಹಬ್ಬ. ಓಕೆ, ಥ್ಯಾಂಕ್ ಯು. ಹುಟ್ಟಿದ ಹಬ್ಬಕ್ಕೆ ಕರೆದು ಈ ಈ ಜನಗಳಿಗೆ ಹೇಳ್ಬೇಕು ಅನ್ನೋದಾದ್ರೆ, ಗುರುಗಳು ಶಿಷ್ಯರಿಗೋಸ್ಕರನೇ ಹುಟ್ಟಾಕಿದ್ದಾರೆ ಈ ನಕ್ಷತ್ರ ನಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಗುರುಗಳು. ಅಂತ ನಿಮ್ಮ ವಿದ್ಯೆಗೆ ನಿಮ್ಗೆ ಸಾಷ್ಟಾಂಗ ನಮಸ್ಕಾರಗಳು ಗುರುಜಿ. ಸರಿ ಸರ್, ಒಳ್ಳೇದಾಗ್ಲಿ. ನಿಮ್ಮ ಆರೈಕೆಗೆ ಹರಿಸಿರೋದಕ್ಕೆ ಶರಣು. ಒಳ್ಳೇದಾಗ್ಲಿ. ದೇವ್ರು ನಿಮ್ಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಇದೇ ತರ ಜ್ಯೋತಿಷ್ಯನ ಉಳಿಸಿ ಬೆಳೆಸಿ. ಅರ್ಥ ಆಯ್ತಾ? ಉಳಿಸ್ಬೇಕು, ಪ್ರತಿಯೊಂದು ಮನೆಗೂ ಕಲಿಬೇಕು ಅಂತ ನಮ್ಮ ಆಸೆ ಗುರುಜಿ. ಈ ವಾಹಿನಿ ಮುಖಾಂತರ ಜನಗಳಲ್ಲಿ ಕೇಳ್ಕೊಳ್ತೀವಿ. ಓಕೆ, ಖಂಡಿತ ನೀವು ಹೇಳಿದ್ದು ಕರೆಕ್ಟ್. ಅಕ್ಷರ ಸಹ ನಿಜ. ತುಂಬಾ ಜನ ಕಲಿಯಲ್ಲ, ಅದೇ ಪ್ರಾಬ್ಲಮ್ಮು. ಈಗ ಕೇಳ್ತಾರೆ, ಈಗ ಮಗಂದ್ ಹೆಂಗಿದೆ ಅಂತ ಯಾರೋ ಒಬ್ರು ಕೇಳಿದ್ರು. ಅವ್ರು ಕಲ್ತು ಇನ್ನೂ ಎಷ್ಟು ಚೆನ್ನಾಗಿ ಯಾವ ಲೈನು ಯಾವ ಟೈಮಲ್ಲಿ ಸಿಗುತ್ತೆ, ಇನ್ನೂ ನೆಮ್ಮದಿಯಾಗಿರ್ಬೋದು. ಸ್ಮಾಲ್ ಅಮೌಂಟು ಬಿಗೆ ಅವರು ಏನು 5 ವರ್ಷಕ್ಕೆ ಖರ್ಚು ಮಾಡ್ತಾರೆ. ಈಗ ಯಾರು ಕಾಲ್ ಮಾಡಿದ್ರು, ಬಿಗೆ 5 ವರ್ಷ ಖರ್ಚು ಮಾಡ್ತಾರಲ್ಲ, 4 ವರ್ಷ ಖರ್ಚು ಮಾಡ್ತಾರಲ್ಲ, ಅದ್ರದ್ದು 2 ತಿಂಗಳದ ಖರ್ಚು ಅಷ್ಟೇ. 2 ತಿಂಗಳಿಲ್ಲ, ಒಂದು 3 ತಿಂಗಳದ ಖರ್ಚು ಅಷ್ಟೇ. ಸೊ ಇರ್ಲಿ, ಏನೂ ಮಾಡೋಕ್ಕಾಗಲ್ಲ. ಅವರವರ ಅನಿಸಿಕೆ ಅಭಿಪ್ರಾಯ ಆಗಿರುತ್ತೆ. ಸೊ ಕಲೀಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೇದಾಗ್ಲಿ. ನಮಸ್ಕಾರ. ಮಾತಾಡಿ. ಹಲೋ. ಹೇಳಿ ಸರ್, ಮಗನ್ ಜಾಬ್ ಬಗ್ಗೆ ಕೇಳಬೇಕು. ಹಲೋ. ಏನ್ ಜಾಬು, ಏನ್ ಮಾಡ್ತಾ ಇದಾರೆ? ಇಂಜಿನಿಯರ್ ಮುಗಿದಿದೆ ಸರ್, ಜಾಬ್ ಟ್ರೈ ಮಾಡ್ತಿದ್ದಾರೆ. ಆಗುತ್ತಾ? ಯಾವಾಗ ಮುಗಿಸಿದ್ರು ಇಂಜಿನಿಯರಿಂಗು? ಈ ವರ್ಷದಲ್ಲೇ, ಆಗಸ್ಟ್. ಡೇಟ್ ಆಫ್ ಬರ್ತ್ ಇರ್ತೀವಿ. ಏನಕ್ಕೆ ಇಂಟರ್ವ್ಯೂ ಬರ್ತಾ ಇದೆಯಾ ಇಲ್ವಾ? ಇಂಟರ್ವ್ಯೂ ಬರ್ತಾ ಇಲ್ಲ. ಅಬ್ರಾಡ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಅದು ಕರೆಕ್ಟ್ ಆಗ್ತಿಲ್ಲ. ಅದಕ್ಕೆ ಕೇಳೋಣ. ಈಗ ಆಗಿಲ್ಲ ಅಂದ್ರೆ ಏನ್ ಮಾಡೋಣ? 2ರಲ್ಲಿ 1 ಆಗ್ಲೇಬೇಕು. ಆಗ್ಲೇಬೇಕು. ಏನು ಅದೇನು ಇದು ಗ್ಯಾರಂಟಿನ? ದೇವ್ರಿಗೇನು ಆರ್ಡರ್ ಮಾಡ್ತಾ ಇದ್ರೆ ಆಗ್ಲೇಬೇಕು ಅಂತ? ಎಲ್ಲೋಡೋಗ್ಬೇಕು ಜೀವನದಲ್ಲಿ ಬೇಗ ಬೇಗ ಆಗಿ? ಕಷ್ಟ ಆಗಿದೆ. ಕಷ್ಟ ಆಗಿದ್ಯಾ? ಯಾಕೆ, ಏನ್ ಕಷ್ಟ ಆಗಿದೆ? ಕಷ್ಟ ಆಗುತ್ತೆ ಅದಕ್ಕೆ. ಡೇಟ್ ಆಫ್ ಬರ್ತ್ ಸರ್. ಪಾಸಿಟಿವ್ ಆಗಿರಮ್ಮ. ನೀವು ತಾಯಿ ತಾನೆ? ಹೌದು ಸರ್. ಏನ್ ತಾಯಿ ಅಂದಿರ ಈಗಿನ ಕಾಲದಲ್ಲಿ?
ಆ ರ್ಯಾಟ್ ರೇಸು, ಪಕ್ಕದವನ್ ಮನೆ ಓಡ್ದ, ನಮ್ಮ ಫ್ರೆಂಡ್ ಮನೆ ಹೋದ, ಇಲ್ಲ ಅವ್ರಿಗೆ ಸಮಾಧಾನ ಹೇಳಿ. ಯಾಕೆ ಅರ್ಜೆಂಟ್ ಮಾಡ್ತೀರಾ? ಅವ್ರಿಗೆಲ್ಲ ಡಿಗ್ರೇಡ್ ಮಾಡ್ಬೇಡಿ ಮಕ್ಕಳಿಗೆ. ನಂಗೆ ಆತರ ಉದ್ದೇಶನೇ ಇಲ್ಲ. ಆಗೋ ಕಾಲಕ್ಕಾಗತ್ತೆ ಅನ್ನೋ ತರ ಅವ್ರಿಗೆ ಹೇಳ್ಬೇಕು ನೀವು, ಅದನ್ನ ಹೇಳಿ, ಆಗೋ ಕಾಲಕ್ಕಾಗತ್ತೆ ಅಂತ ಅವ್ರಿಗೆ ಹೇಳಿ. ಮತ್ತೆ ಫ್ರಸ್ಟ್ರೇಷನ್ ಅಂತ ಅದೆಲ್ಲ ಮಾತು ಯಾಕೆ ಹೇಳ್ತಾ ಇದ್ರಿ ಮತ್ತೆ? ಅದೇ ತರನೇ ಹೇಳೋದು, ಆಗೋ ಕಾಲಕ್ಕಾಗತ್ತೆ, ಒಳ್ಳೆ ದಿನ ಬಂದೇ ಬರುತ್ತೆ ಅಂತಾನೆ ಹೇಳೋದು. ಸರಿ, ಒಂದ್ ನಿಮಿಷಮ್ಮ ಹಾಕ್ತೀನಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹೌದು ಸರ್, 21/12/2001. 21/12/2001. 21/12/2001. ಸಮಯ ರಾತ್ರಿ 9:39 ಬೆಂಗಳೂರು. ಓಕೆ. ಓಕೆ, ಚಂದ್ರ ಕುಂಭರಾಶಿಲಿ ಹುಟ್ಟಿದಾರೆ, ಸರಿ ಇದೆಯಾ? ಪೂರ್ವ ಭಾದ್ರಪದ ನಕ್ಷತ್ರ. ಹೌದು. ಸದ್ಯಕ್ಕೆ ಶನಿ ದಶ ನಡೀತಾ ಇದೆ 2033ವರೆಗೂ. ಶನಿ ದಶದಲ್ಲಿ ಇರ್ತಕ್ಕಂಥ ಭುಕ್ತಿ ನೋಡ್ತೀವಿ. ಶುಕ್ರ 5 ಅಷ್ಟು ಪವರ್ಫುಲ್ ಆಗಿಲ್ಲ, ಭುಕ್ತಿ ಏನಕ್ಕೂ ಪ್ರಯೋಜನ ಇಲ್ಲ. ಹಾಗೆ ಬುಧ ಆದ ನಂತರ ಬರ್ತಕ್ಕಂಥ ಕೇತುನಲ್ಲಿ ಸ್ವಲ್ಪ 5 ಇದೆ. 5th ಹೌಸ್ ಸ್ವಲ್ಪ ಕೆಲಸಕ್ಕೆ ತುಂಬಾನೇ ಸತಾಯಿಸುತ್ತೆ. ಯಾವ ಲೈನ್ ಓದಿರೋದು? CS ಸರ್, ಕಂಪ್ಯೂಟರ್ ಸೈನ್ಸ್. ಓಕೆ. 5th ಹೌಸ್ ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಪ್ರಕಾರ ಅವ್ರಿಗೆ ಜಾಬ್ ಸಿಗುತ್ತೆ, ಬಟ್ ಎಕ್ಸ್ಪೆಕ್ಟೆಡ್ ಬರ್ತಕ್ಕಂಥದ್ದು ಸ್ವಲ್ಪ ಕಮ್ಮಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಸಾಫ್ಟ್ವೇರ್ ಕಂಪನಿಲೇ ಸಿಗುತ್ತೆ ಅವ್ರಿಗೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ನಾರ್ಮಲ್ ಕಂಪನೀಸ್ಗೆ ಫಸ್ಟ್ ಹೋಗ್ಬೇಕು, ಆಮೇಲೆ ಹೈಯರ್ ಕಂಪನೀಸ್ಗೆ ಹೋಗ್ಬೇಕು. ಅರ್ಥ ಆಯ್ತಾ? ದಶಾ ತುಂಬಾ ಚೆನ್ನಾಗಿರೋದ್ರಿಂದ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ನಾರ್ಮಲ್ ಕಂಪನೀಸ್ ಫಸ್ಟ್ ಹೋಗ್ಬೇಕು, ಅದಾದ್ಮೇಲೆ ಡೆಫಿನೆಟ್ಲಿ ಅಲ್ಲಿಂದ ಅವರು ಟ್ರೈ ಮಾಡ್ಬೋದು. ಏನು ಅದರಲ್ಲಿ ಸಮಸ್ಯೆ ಏನೂ ಇರೋದಿಲ್ಲ. ಓಕೆ, ಒಳ್ಳೇದಾಗಲಿ. ಮುಂದಿನ ಕರೆಗೆ ಹೋಗೋಣ. ನನಗೆ ಗೊತ್ತಿರೋಂಗೆ 2 months ಅಲ್ಲಿ ಸಿಗುತ್ತೆ ಕೆಲಸ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಜಿ, ಹೇಳಿ. ನಿಮ್ ಜನ್ಮದಿನದ ಶುಭಾಶಯಗಳು. ಕೇಳಿಸ್ಕೊಂಡ್ಬಿಟ್ರಾ? ಸರಿ, ನೆನ್ನೆ ಆಗಿದ್ದು. ಓಕೆ, ಒಳ್ಳೇದಾಗಲಿ, ಥ್ಯಾಂಕ್ ಯು. ಹೌದೌದು, ನಿನ್ನೆ ಕನೆಕ್ಟ್ ಆಗ್ಲಿಲ್ಲಲ್ಲ, ಹಂಗಾಗಿ ಇವತ್ತು ಹೇಳ್ತಾ ಇದೀವಿ. ಆಯ್ತು. ಇವಾಗ 48 ಮುಗೀತು, 49 ಕಾಲಿಟ್ಟಿದ್ದೀನಿ. ಹೌದೌದು, 49 ವರ್ಷ ಆಯ್ತು. ಒಳ್ಳೇದಾಗ್ಲಿ. ಸೇಮ್ ಗುರುಜಿ, ನಮ್ದು ಡೇಟ್ ಆಫ್ ಬರ್ತ್. ನಿಮ್ದಾ? ನೋಡ್ಬೇಕಾ? ನಿಮ್ದೇನಾ? ಏನ್ ವಿಚಾರ ಹೇಳ್ಬೇಕು ಫಸ್ಟ್? ನಮ್ ಮಗಳ ಮದ್ವೆ ಬಗ್ಗೆ ಕೇಳ್ಬೇಕು ಗುರುಜಿ. ಪ್ರಶ್ನಾಶಾಸ್ತ್ರನ ಜಾತಕಕ್ಕೆ ಹೋಗ್ಲಾ? ಜಾತಕಕ್ಕೆ ಹೋಗಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 10/4. 4. 1997. ಸಮಯ ಸಂಜೆ 6:30. 6:30. ಹುಟ್ಟಿದ ಊರು? ಹೊಸದುರ್ಗ ಗುರುಜಿ. ಹೊಸದುರ್ಗ. ಓಕೆ, ಹೊಸದುರ್ಗ, ಕರ್ನಾಟಕ. ಓಕೆ, 10 ಏಪ್ರಿಲ್ 1997. ಹೌದು ಗುರುಜಿ. ಸೊ ವೃಷಭ ರಾಶಿಲಿ ಹುಟ್ಟಿರೋದು, ಕೃತಿಕಾ ನಕ್ಷತ್ರ 4ನೇ ಪಾದ, ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದಾರೆ. ಸೊ ಜಾತಕದಲ್ಲಿ ಈಗ ಸದ್ಯಕ್ಕೆ 2015 ರಾಹು ನಡೀತಾ ಇದೆ. ರಾಹುವಿನ ಕಾಂಬಿನೇಷನ್ ಅಲ್ಲಿ ಮದುವೆಗೆ ಸ್ವಲ್ಪ 6ನೇ ಮನೆ ಬಂದಿರೋದ್ರಿಂದ ಸ್ವಲ್ಪ ನಿಧಾನ. ಈಗ ಬುಧ ಭುಕ್ತಿ ನಡೀತಾ ಇದೆ, ವರಗಳು ಬರ್ತಾ ಇದೆ ಅಂತ ತೋರಿಸ್ತಾ ಇದೆ. ಆದ್ರೆ ಸೆಟ್ ಆಗೋದು ಸ್ವಲ್ಪ ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಈಗ ಸದ್ಯಕ್ಕೆ ಬರುವಂತ ಟೈಮು ಈ ಬುಧ ಯಾವಾಗವರೆಗೂ ಇರುತ್ತೆ? ರಾಹು ಬುಧ 2025 ನವೆಂಬರ್ ವರೆಗೂ ಇರುತ್ತೆ. ಅರ್ಥ ಆಯ್ತಾ? ಸೊ ಅದರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಇವಾಗ ಶುಕ್ರ ನಡೀತಾ ಇರೋದ್ರಿಂದ, ಶುಕ್ರ ಆದ ನಂತರ ನಿಮಗೆ ನೆಕ್ಸ್ಟ್ ಸೂರ್ಯ ನಡೆಯೋದ್ರಿಂದ ಸದ್ಯಕ್ಕೆ 1 ವರ್ಷದೊಳಗೆ ಇಲ್ಲಿಂದ ಆಗಂತ ಸಾಧ್ಯತೆ ಇದೆ. ಅವ್ರು ಯಾರನ್ನಾರು ಇಷ್ಟಪಟ್ಟಿದ್ರೆ ಸ್ವಲ್ಪ ಕೇಳಿ ನೋಡಿ. ಅದು 2ನೇ ವಿಚಾರ, ಸ್ವಲ್ಪ ಲೈಟ್ ಆಗಿ ಹೇಳಿದೀನಿ. ಅರ್ಥ ಆಯ್ತಾ ಗುರುಜಿ? ಇಲ್ಲ ಯಾರನ್ನು ಇಷ್ಟಪಟ್ಟಿಲ್ಲ. ಅದೇನಾರು ಅವ್ರ ಮನಸ್ಸಲ್ಲಿ ಏನಾರು ಇದ್ದು ಕಟ್ಟಾಗಿರೋ ತರನೂ ಇದೆ. ಸ್ವಲ್ಪ ಅದು ಬಿಟ್ಬಿಟ್ಟಿದ್ರೆ ಆಯ್ತು. ಸ್ವಲ್ಪ ಮನಸ್ಸು ಸ್ವಲ್ಪ ಸಮಾಧಾನವಾಗಿ ಪಡಿಸಿ. 6 ಮತ್ತೆ 5ನೇ ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಇಲ್ಲಿ ಗ್ರಹ ನೋಡ್ರಿ ಶನಿ. ಎಳ್ಳೆಣ್ಣೆ ದಾನ ಮಾಡಿ, ಅದರ ಜೊತೆಗೆ ಒಂದು ಎಮರಾಲ್ಡ್ ಅನ್ನೋದು ಒಂದು ಉಂಗುರ ಬರುತ್ತೆ, ಬಲಗೈ ಕಿರು ಬೆರಳಿಗೆ ಹಾಕಿ. ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಮಾತಾಡಿ. ಹಲೋ, ಹೇಳಿ. ನಮಸ್ತೆ ಗುರುಜಿ. ಹೇಳಿ.
ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ, ಯಾಕೆ ಗುಟ್ಟಲ್ಲಿ ಹೇಳ್ತಾ ಇದ್ದೀರಾ? ಇಲ್ಲ ಸರ್, ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ಹಾ, ಮಗನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಮಗನ ಬಗ್ಗೆ ಏನ್ ಕೇಳ್ಬೇಕಾಯ್ತು ಗುರುಜಿ? ಅವನದು END ಮಾಡಿದ, ಏನಂದ್ರೆ ಕೆಲ್ಸಾನು ಬಿಟ್ಬಿಟ್ಟ, ಮತ್ತೆ ಕೆಲ್ಸ ಯಾವ ಲೈನ್ಗೆ ಹೋದ್ರೆ ಮತ್ತೆ ಕೆಲ್ಸ ಸಿಕ್ಕತ್ತಾ, ಯಾವಾಗ ಸಿಕ್ಕತ್ತೆ ಅಂತ ಕೇಳ್ಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹೌದು, 14/11. ಒಂದ್ ನಿಮಿಷ. 14/11. 1997. 1997. ಸಮಯ ಬೆಳಿಗ್ಗೆ 4:05. ಹುಟ್ಟಿದ ಊರು? ಹಾಸನ ಡಿಸ್ಟಿಕ್. ಹಾಸನ್ ಡಿಸ್ಟ್ರಿಕ್ಟ್. ಈಗ ಇನ್ನೊಂದ್ಸತಿ ಪ್ರಶ್ನೆ ಕೇಳಿ ಗುರುಜಿ. ಅವ್ನ್ ಕೆಲ್ಸ ಮಾಡ್ತಿದ್ದ, B ಮಾಡಿದ ಹ್ಮ್ ಇಲೆಕ್ಟ್ರಾನಿಕಲ್ಲಿ. ಹ್ಮ್ ಆಮೇಲೆ ಏನೇನೋ ಮಾಡ್ಕೊಂಡ್ ಕೆಲ್ಸ, ಹೇಳಿದ ಮಾತು ಕೇಳಲ್ಲ, ಮತ್ತೆ ಕೆಲ್ಸನೂ ಇಲ್ಲ. ಈಗ ಚಂದ್ರದಶ 2025 ಇದೆ. ಹಾ, ಆಮೇಲೆ ಮಂಗಳ ದಶ ಪ್ರಾರಂಭ ಆಗುತ್ತೆ. ಸದ್ಯಕ್ಕೆ ಅವನಿಗೆ ಒಳ್ಳೆ ಟೈಮ್ ಅಂದ್ರೆ 2025 ಜೂನ್ ವರ್ಗೂ ಇದೆ. ಹಾ, ಆಮೇಲೆ ಇನ್ನೂ ಕೆಳಗಿಳಿಯುತ್ತೆ. ಮಂಗಳ ದಶ ಏನೇನಕ್ಕೂ ಪ್ರಯೋಜನ ಇಲ್ಲ. ಅದಾದ್ಮೇಲೆ ರಾಹುನಲ್ಲಿ ಎತ್ಕೊಳ್ಳುತ್ತೆ. ನೆಕ್ಸ್ಟ್ 7 years ಏನು ಕೆಲಸ ಮಾಡದಲ್ಲೇ ಕುತ್ಕೊಳ್ಳೋ ಅಂತ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಕಷ್ಟದ ಸಮಯ ಬರ್ತಾ ಇದೆ. ದಶ ಚೆನ್ನಾಗಿಲ್ಲ. ಯಾವ ಲೈನ್ ಕಲ್ಸಿದ್ರೆ ಒಳ್ಳೇದು? ಸರ್ವಿಸ್ ಇಂಡಸ್ಟ್ರಿ, ಸೇಲ್ಸ್, ಮಾರ್ಕೆಟಿಂಗು, ಬಿಸ್ನೆಸ್ ಲೈನು. ಅರ್ಥ ಆಯ್ತಲ್ಲ? ಇಂಜಿನಿಯರಿಂಗ್ ಹೋಗಿ ಕೆಲಸ ಮಾಡುವಂತ ಆಸಕ್ತಿ ಅವ್ರಿಗೆ ಇರಲ್ಲ. 25 ನಂತರ ಅವ್ರಿಗೆ ಬರ್ತಕ್ಕಂತ ಮಂಗಳ ಇನ್ನೂ ವರ್ಸ್ಟ್ ಆಗಿರುತ್ತೆ. ಸಾಧ್ಯನೇ ಇಲ್ಲ. ಸ್ವಲ್ಪ ಕಷ್ಟ ಇದೆ ಮೇಡಮ್ ಇದು. ಯಾಕಂದ್ರೆ ಜಾಬ್ ಕೂಡ ಒಂದು ದಶ ಆದ್ಮೇಲೆ ಇನ್ನೊಂದು ದಶ ನಾವು ನೋಡಿದಾಗ ಇಂಪ್ರೂವ್ಮೆಂಟ್ ಆಗಬೇಕು, ಅದು ಕಮ್ಮಿ ಆಗ್ತಾ ಇದೆ, ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇದೆ. ಸ್ವಲ್ಪ ಸೋಂಬೇರಿ ಅಂತಾನು ಆವರಿಸ್ಕೊಳ್ಳುತ್ತೆ. ಒಂಥರ ಸುಮ್ಮನೆ ಮನೇಲಿ ಆರಾಮಾಗಿ ನೆಮ್ಮದಿಯಾಗಿ ಇದ್ಬಿಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಜಾಸ್ತಿ ಬರ್ತಾ ಇದೆ. ನೆಕ್ಸ್ಟ್ ದಶ ಬರೋಳಿಗೆ ಹಂಗೆ ಆಗ್ಬಿಡುತ್ತೆ. ಸೊ ನನ್ನ ಸಜೆಷನ್, ಸ್ವಲ್ಪ ಬಾಳೆಹಣ್ಣು ದಾನ ಮಾಡ್ತಾ ಬನ್ನಿ. ಹಾಗೆ ಒಂದು ಅಮೆಥಿಸ್ಟ್ ಅನ್ನೋ ಉಂಗುರ ಬರುತ್ತೆ, ಹಾಕಿ. ಹಾಗೆ ಅದ್ರ ಜೊತೆಗೆ 8 ಮುಖದ ರುದ್ರಾಕ್ಷಿ ಹಾಕಿ. ಒಂದು 30-40% ಚೇಂಜ್ ಆದ್ರೆ ನೋಡ್ಬೋದು. ನಮಸ್ಕಾರ. ನಮಸ್ಕಾರ. ಹಲೋ, ಹೇಳಿ. ಗುರುಜಿ, ನಾವ್ ಶೈಲಜಾ ಅಂತ. ಹಾ, ಬರೀ ಕೆಟ್ಟ ಕನ್ಸ್ ಬರುತ್ತಲ್ಲ, ಹಾ, ಕೆಟ್ಟ ಕನ್ಸ್ ಬರುತ್ತೆ ಜಾಸ್ತಿ. ಕೆಟ್ಟ ಕನ್ಸು ಬರುತ್ತಾ? ಹಾ, ಓಕೆ ಓಕೆ. ಎಷ್ಟು ವಯಸ್ಸು? 33. ಮದುವೆ ಆಗಿದ್ಯಾ? ಹಾ, ಮದ್ವೆ ಆಗಿದೆ. ಒಂದ್ ಮಗು ಈಗ 3 months. ಕೆಟ್ಟ ಕನ್ಸು. ಓಕೆ, ಒಂದ್ ಕೆಲಸ ಮಾಡಿ. ಇದ್ದಲು ಗೊತ್ತಾ? ಹಾ, ಗೊತ್ತು. ಇದ್ದಲ್ನ ನೀವು ಒಂದು ನೀಲಿ ಇದು ಹಸಿರು ಬಟ್ಟೆಲಿ ಕಟ್ಟಿ, ಹಸಿರು ಬಟ್ಟೆ. ಹೌದು, ದಿಮ್ ಕೆಳಗಡೆ ಇಟ್ಕೋಬೇಕು. ಹಾ, ಗುರುವಾರ ಇಟ್ಕೊಳ್ಳಿ. ವಾರಕ್ಕೊಂದ್ಸಲಿನಾ? ವಾರಕ್ಕೊಂದ್ಸತಿ ಗುರುವಾರ. ಶನಿವಾರ ತೆಗೆದ್ಬಿಟ್ಟು ಹಾ, ನೀರಲ್ಲಿ ಹಾಕಿ. ಬೆಳಿಗ್ಗೆ ಎದ್ದ ತಕ್ಷಣ ನೀರಲ್ಲಿ ಹಾಕಿ. ಶನಿವಾರ ಬೆಳಿಗ್ಗೆ. ಸಂಜೆ ಅದನ್ನ ತಗೊಂಡೋಗಿ ಯಾವ್ದಾದ್ರು ಮರದಲ್ಲಿ ಹಾಕ್ಬಿಡಿ. ಅಂದ್ರೆ ಅದನ್ನ ಪ್ರತಿ ವಾರನೂ ಮಾಡ್ಬೇಕಾ? ಪ್ರತಿ ಗುರುವಾರನು ಒಂದು 3 ರಿಂದ 6 ತಿಂಗಳು ಮಾಡಿ. ಪ್ರತಿ ಗುರುವಾರ ಒಂದು ಹಸಿರು ಬಟ್ಟೆ ಇದ್ದಲು ಕಟ್ಟಿ, ಗುರುವಾರ ದಿವಸ ಬೆಳಿಗ್ಗೆ ಆದ್ರೂ ಸರಿ, ಸಾಯಂಕಾಲ ಆದ್ರೂ ಸರಿ, ಮಲ್ಕೊಳ್ಳೋ ಟೈಮಲ್ಲಿ ಒಳಗಿಟ್ಬಿಡಿ, ದಿಮ್ ಕೆಳಗಡೆ ಇಟ್ಬಿಡಿ. ಶನಿವಾರ ಬೆಳಿಗ್ಗೆ ತಗೊಂಡು ಆ ನೀರ್ ಸಮೇತ ಒಂದು ಲೋಟನೋ ಯಾವ್ದ್ರಲ್ಲ ಹಾಕ್ಬಿಡಿ ಶನಿವಾರ ಬೆಳಿಗ್ಗೆ. ಸಂಜೆ 6 ಗಂಟೆ 7 ಗಂಟೆ ಶನಿವಾರ ತಗೊಂಡೋಗಿ ಮರಕ್ಕೆ ಹಾಕಿ. ಇಷ್ಟು ಮಾಡ್ಬೇಕು ನೀವು. ಅದ್ರ ಜೊತೆ ಮಲ್ಕೊಳಕ್ಕಿನ ಮುಂಚೆ ಓಂ ಅಂಗಾರಕಾಯ ನಮಃ ಅಂತ ಯಥೇಚ್ಛವಾಗಿ ಹೇಳಬೇಕು. ಯಥೇಚ್ಛವಾಗಿ ಹೇಳಿ ಹಾಗೆ ನಿದ್ದೆ ಮಾಡಿ. ಸೊ 2 to 3 months ಅಲ್ಲಿ ಬದಲಾವಣೆ ಆಗುತ್ತೆ. ಶುದ್ಧವಾಗಿರ್ತಕ್ಕಂಥ ಕನಸು ಬರುತ್ತೆ. ಒಳ್ಳೇದಾಗ್ಲಿ. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ ISO ಈ ಸರ್ಟಿಫಿಕೇಟ್ ಅನ್ನು ಉಚಿತವಾಗಿ ಪಡೆಯಿರಿ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11 ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30 ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ
9844416555 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು. ನಿಮಗೆ ವಿದೇಶಿ ಪ್ರಯಾಣ ಆ ಒಂದು ಯೋಗ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಆ ಯೋಗವನ್ನು ತಿಳ್ಕೊಳ್ಬೇಕು ಅನ್ನೋಂತ ಆಸಕ್ತಿ ನಿಮ್ಮಲ್ಲಿದೆಯೇ? ಹಾಗಾದ್ರೆ ಇವತ್ತೇ ಈಗಲೇ ಆಸ್ಟ್ರೋಲೇಟ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಮೊದಲ ಕರೆಯನ್ನ ಉಚಿತವಾಗಿ ಪಡೆಯಿರಿ. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ ISO ಈ ಸರ್ಟಿಫಿಕೇಟ್ ಅನ್ನು ಉಚಿತವಾಗಿ ಪಡೆಯಿರಿ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9844416555 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು. ಓಕೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಮಸ್ಕಾರ, ಮಾತಾಡಿ. ಹಾ, ಹೇಳಿ. ನಮಸ್ತೆ ಗುರುಗಳೇ, ನನ್ನ ಮಗನ್ ಕೇಳ್ಬೇಕಿತ್ತು. ಏನ್ ಕೇಳ್ಬೇಕಾಯ್ತು? ನನ್ನ ಮಗನ್ ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಎಷ್ಟು ವಯಸ್ಸು ಇವಾಗ? ಅವ್ನಿಗೆ 29 ವರ್ಷ. 10ನೇ ತಾರೀಕು. 29? ಹಾ, ಓಕೆ, ಹೇಳಿ. 10ನೇ ತಾರೀಕು 8ನೇ ತಿಂಗಳು 1995 ಇಸ್ವಿ. ಸರಿಯಾಗಿ ಕೇಳಿಸಿಲ್ಲ, ಇನ್ನೊಂದ್ಸತಿ ಹೇಳಿ. 10ನೇ ತಾರೀಕು 10ನೇ ತಾರೀಕು 8ನೇ ತಿಂಗಳು 8ನೇ ತಿಂಗಳು 1995 ಇಸ್ವಿ. 95? 95. ಸರಿ, ಓಕೆ. ಟೈಮ್ ಹೇಳಿ. ಟೈಮು ರಾತ್ರಿ 3 ಗಂಟೆ. ಕರೆಕ್ಟಾ? 3 ಗಂಟೆ? ಹಾ ಸರ್. ಸರಿ, ಬರಲ್ಲ ಜಾತಕ ಇವೆಲ್ಲ. ಹುಟ್ಟಿದ ಊರು ಹೇಳಿ. ಅದಕ್ಕೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. 29 ವಯಸ್ಸಾದಾಗ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಕೇಳಲ್ಲ ನೀವೆಲ್ಲ. ಕರೆಕ್ಟ್ ಟೈಮ್ ಹೇಳುತ್ತೆ ಅದು. ಹುಟ್ಟಿದ ಊರು ಹೇಳಿ. ಕನಕಪುರ ತಾಲೂಕು ಚೆಂಗನಹಳ್ಳಿ ಅಂತ. ಆ ಹಳ್ಳಿ ಎಲ್ಲ ಬರಲ್ಲ, ಕನಕಪುರ ಬರುತ್ತಷ್ಟೇ. ಹಾ, ಕನಕಪುರ ಹೇಳಿ. ಸೊ ಇವ್ರದ್ದು ನೋಡಿ 9 ಡಿಗ್ರಿ ಲಗ್ನ, ರಾಶಿ ಮಕರ ರಾಶಿ ಬರ್ತಾ ಇದೆ. ಶ್ರವಣ ನಕ್ಷತ್ರ 1ನೇ ಪಾದ. ಈಗ ಸದ್ಯಕ್ಕೆ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ ಬರ್ತಕ್ಕಂಥ ಭುಕ್ತಿ ನೋಡೋಣ. ಶುಕ್ರ ಭುಕ್ತಿ ನಡೀತಾ ಇದೆ 2, 5, 12. ಓಕೆ, ಮದುವೆಯಲ್ಲಿ ಸ್ವಲ್ಪ ಸಾಧಾರಣವಾಗಿದೆ. ಅಂತರ್ಭುಕ್ತಿಲಿ ಚಂದ್ರ ಸ್ವಲ್ಪ ಸಮಸ್ಯೆ ಇದೆ. ಚಂದ್ರ ಆದ್ಮೇಲೆ ಮಂಗಳ ಆದ್ಮೇಲೆ ರಾಹು, ಶುಕ್ರ ರಾಹು. ರಾಹುವಿನ ಕಾಂಬಿನೇಷನ್ ಶುಕ್ರ 2024, 26, 2009, 7, 2. ಸ್ವಲ್ಪ ಮದುವೆ ಯೋಗನೇ ತೋರಿಸ್ತಾ ಇಲ್ಲ ಸ್ಟ್ರಾಂಗ್ ಆಗಿ. ಸ್ವಲ್ಪ ಕಷ್ಟ ಇದೆ. 8. ಸ್ವಲ್ಪ ಯಾವ್ದಾದ್ರು ಒಪ್ಕೊಂಡ್ರೆ ನೀವು ಮಾಡ್ಕೋಬೇಕು. ನೀವು ಒಪ್ಪೋದಾಗಲ್ಲ. ಹುಡುಗಿ ಕಡೆ ಒಪ್ಪೋದು ಮಾತ್ರ ಆಗತ್ತೆ. ಅರ್ಥ ಆಯ್ತಾ? ಹುಡುಗಿ ಕಡೆ ಒಪ್ಪುದು. ಹುಡುಗಿ ಕಡೆ ಒಪ್ಪಿರೋದು ಮಾತ್ರ ನಿಮ್ಗೆ ಆಗತ್ತೆ. ನೀವು ಬೇಡ ತಿರಸ್ಕರಿಸಿರೋದು, ನೀವು ಬೇಕಾಗಿರೋದು ಸಿಗ್ತಾ ಇಲ್ಲ ಇಲ್ಲಿ. ತುಂಬಾನೇ ಕಷ್ಟ. ಅರ್ಥ ಆಯ್ತಾ? ಸ್ವಲ್ಪ ಕಷ್ಟ ಇದೆ. ಓಕೆ, ಒಂದು 6 ಮುಖದ ರುದ್ರಾಕ್ಷಿ ಹಾಕಿ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಾನು ಚಿತ್ರದುರ್ಗದಿಂದ ರೂಪ ಅಂತ ಹೇಳಿ ಮಾತಾಡ್ತಾ ಇರೋದು. ನಿಮ್ಗೆ ಮೊದಲು ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ ಗುರುಜಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗುರುಜಿ, ನಮ್ಮ ಯಜಮಾನ್ರು ನಿಮ್ ಸ್ಟೂಡೆಂಟ್ 94ನೇ ಬ್ಯಾಚ್ ಚಿತ್ರದುರ್ಗ. ಕರೋನಾಗಿನ ಮುಂಚೆ ನಮ್ ನಕ್ಷತ್ರ ನಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ನಿಮ್ಮಿಂದ ನಾವು 4 ಕಾಸು ಸಂಪಾದನೆ ಮಾಡಿದೀವಿ. ಸತ್ಯ. ಹೌದು ಗುರುಜಿ. ಅವ್ರಿಗೆ ಕೊಡೋ ಪ್ರಿಡಿಕ್ಷನ್ಸ್ ಎಲ್ಲ ಕರೆಕ್ಟ್ ಆಗಿದೆ ಗುರುಜಿ. ಸುಮಾರು ಜನಕ್ಕೆ ಮದುವೆಗಳಾಗಿದೆ. ಸುಮಾರು ಬಹಳ ಒಳ್ಳೇದಾಗಿದೆ ಗುರುಜಿ, ಬಹಳ ಜನಕ್ಕೆ. ಗುರುಜಿ ಬಹಳ ಒಳ್ಳೇದು. ಅದೇ ತರ ಸಂಪಾದನೆ ಮಾಡಿ ಜನಗಳಿಗೆ ಸರಿಯಾಗಿರ್ತಕ್ಕಂಥ ದಾರಿ ತೋರಿಸಿ. ಹೌದು ಗುರುಜಿ, ಎಲ್ಲ ನಿಮ್ ಆಶೀರ್ವಾದ. ನೀವ್ ಹೇಳದ್ ನಾವಂತೂ ಒಂದು ದಿವಸ ಬಿಡದಲ್ಲೇ ನಕ್ಷತ್ರ ನಡಿ ನೋಡ್ತಾ ಇರ್ತೇವೆ ಗುರುಜಿ. ಒಂದು ದಿವಸನೂ ಮಿಸ್ ಮಾಡೋದಿಲ್ಲ. ಬಟ್ ಪ್ರೆಡಿಕ್ಷನ್ಸ್ ಮಾತ್ರ ಕರೆಕ್ಟ್ ಆಗಿ ಬರುತ್ತೆ ಗುರುಜಿ. ಜನ ನಂಬಲ್ವಲ್ಲ ಮೇಡಮ್, ಏನ್ ಮಾಡೋದು ಇದಕ್ಕೆ? ಎಲ್ಲ ದೋಷಕ್ಕೆ ಹೋಗ್ತಾರೆ. ಅಲ್ಲ ನಿಜ ಸರ್, ಹಂಗೂ ಇರ್ತಾರಲ್ಲ ಗುರುಜಿ, ಹಿಂಗೂ ಇರ್ತಾರೆ, ಎಲ್ಲರೂ ಇರ್ತಾರಲ್ಲ ಗುರುಜಿ. ಹಂಗ್ ಜಾಸ್ತಿ ಇದಾರೆ.
ಹೌದು ಹಿಂಗಿಲ್ಲ, ಹಂಗ್ ಜಾಸ್ತಿ ಇದಾರೆ. ಹಂಗ್ ಜಾಸ್ತಿ ಯಾರಾದ್ರೂ ಎಲ್ಲ ನೋಡಿದ ತಕ್ಷಣ ನಿನಗೆ ಮದುವೆ ಆಗಿಲ್ವಾ, 29 ವರ್ಷ ಆಯ್ತಾ, ನಿನಗೆ ರಾಹು ದೋಷ, ಶನಿ ದೋಷ. ಹೌದು ಗುರುಜಿ. ಹೌದು. ಈಗ ನಿಮ್ಮ ಯಜಮಾನ್ರು ಚೆನ್ನಾಗಿ ಹೇಳ್ತಾ ಇದಾರೆ ಅಂದ್ರೆ ಅವ್ರ ನಿಮ್ಮ ಹತ್ರ ಬಂದಿರೋಲ್ಲ ಎಷ್ಟು ಜನ ಜ್ಯೋತಿಷ್ಯದಲ್ಲಿ ಸುಳ್ಳು ಹೇಳಿ ಕಳ್ಸಿರ್ತಾರಲ್ವಾ, ಸುಳ್ಳು ಹೇಳಿರ್ತಾರಲ್ಲ, ಆ ದೋಷ ಇದೆ, ಪೂಜೆ ಮಾಡ್ಸಿರೋ ಎಲ್ಲ ಬಂದಿರ್ತಾರೆ ನಿಮ್ಮ ಹತ್ರ, ಎಲ್ಲಾ ತರಲ್ಲೂ ಬಂದಿರ್ತಾರೆ. ಅದೇ ತರ ಬಂದಿದ್ದಾರೆ ಗುರುಜಿ. ನಾವಿಲ್ಲ ಬರೀ ಮಂತ್ರಗಳು ನೀವ್ ಹೇಳ್ತಾರನೆ ಮಂತ್ರಗಳು ಮಾತ್ರ ಹೇಳ್ತೀವಿ ಅಷ್ಟೇ ಗುರುಜಿ, ನೀನ್ ಹೇಳಲ್ಲ ನಾವು. ಅಷ್ಟೇ, ಇನ್ನೇನ್ ಹೇಳ್ಬೇಕು? ಹೌದು ಗುರುಜಿ. ಹೌದು. ನಮ್ಮ ಶಾಸ್ತ್ರ ಹೇಳೋರು ಏನಾದ್ರೂ ಬರೀ ಮಂತ್ರ, ಸ್ವಲ್ಪ ದಾನ ಇಷ್ಟ ಹೇಳ್ಬಿಟ್ಟಿದ್ರೆ ಭಾರತದಲ್ಲಿ ಜ್ಯೋತಿಷ್ಯ ನಂಬರ್ 1 ಆಗಿರೋದು. ಇವತ್ತು ಜ್ಯೋತಿಷ್ಯ ಮೂಲೆ ಗುಂಪಾಗಿರೋ ಕಾರಣನೇ ಎಲ್ಲ 2 ಲಕ್ಷದ ಪೂಜೆ, 5 ಲಕ್ಷದ ಪೂಜೆ, 4 ಲಕ್ಷದ ಪೂಜೆ, 50,000 ಕಮ್ಮಿ ಯಾವ ಪೂಜೆನೂ ಇಲ್ಲ ಕೆಲವ್ರಿಗಂತೂ. ಅದು ಅವ್ರಿಗೆ ಅವ್ರ ಪ್ರಾಬ್ಲಮ್ ಮೇಲೆ ಜಾಸ್ತಿ. 3-4 ವರ್ಷ ಆಗ್ಬಿಟ್ಟಿದೆ ಮದುವೆ ಹುಡುಕ್ತಾ ಇದೀವಿ ಅಂದ್ರೆ ಅವ್ರದ್ದು ಇನ್ನೂ 1 ಲಕ್ಷ ಬಿಲ್ಲಿಂಗು. 8 ವರ್ಷ ಆಗಿದೆ ಅಂದ್ರೆ ಇನ್ನೊಂದು ತರ ಬಿಲ್ಲಿಂಗು. ಜಸ್ಟ್ ಇವಾಗ ತಾನೇ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಒಂದು 5,000 ಪೂಜೆ. ನಮ್ ಕಲಿಯಕ್ ಬಂದ್ರೆ ಬಹಳ ಕಮ್ಮಿ. ನೀವು 5,000 ಅಂತ ಹೇಳಿ ಈ ಹೆಂಗಸರು ಮನೇಲಿರೋರು ಒಂದು 50,000 60,000 ಗೊತ್ತಿಲ್ಲದೆ ಕಳೆದು ಬಿಟ್ಟಿರ್ತಾರೆ. ಅದಕ್ಕೆ ಬಂದು ಕಲೀರಿ ಅಂತ ಹೇಳೋದು. ಕಲ್ತಾಗ ಟೈಮ್ ಗೊತ್ತಾಗುತ್ತೆ. ಯಾವ ಗ್ರಹ ನೆಗೆಟಿವ್ ಇರುತ್ತೋ ಅದಕ್ಕೆ ದಾನ ಮಾಡ್ಕೊಳ್ಳೋದು, ಯಾವ ಟೈಮ್ ಆಗುತ್ತೋ ಕಷ್ಟ. ಈಗ ಯಾರೊಬ್ರು ಬಂದ್ರು ಕಷ್ಟ, ಕಾಂಬಿನೇಷನ್ ತೋರಿಸ್ಬಿಡುತ್ತೆ. ಕಾಂಬಿನೇಷನ್ ಅಂತೂ ಹೆವಿಯಾಗಿ ತೋರಿಸ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಆ ರೀತಿ ನಾನು ಸಜೆಸ್ಟ್ ಮಾಡೋದು ಎಲ್ಲರಿಗೂ ಏನು ಅಂತಂದ್ರೆ ಕಲೀರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೆಕ್ಸ್ಟ್ ಕಾಲ್ ಕೊಡೋಣ. ಒಳ್ಳೆದಾಗಲಿ ನಮ್ಮ ಇದಕ್ಕೆ. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕ್ರಿ ಸರ್. ನಿಮ್ ಮಗಳ? ಏನ್ ವಿಚಾರ? ಅವ್ರ ಹೆಸರ ಸುರೇಖಾ ಅಂತ್ರಿ. ಹೆಸರು ತಗೊಂಡ್ ಏನ್ ಮಾಡೋಣ? ಏನ್ ವಿಚಾರ ಅಂತ ಕೇಳಿ, ಹೆಸರು ಬೇಡ. ಅವ್ರದ್ದು ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಸರ್. ಮದುವೆ ಎಷ್ಟು ವಯಸ್ಸು? ಅವ್ರದ್ದು 30 ವಯಸ್ಸದ ಸರ್. ಕರೆಕ್ಟಾಗಿ ಗೊತ್ತಿಲ್ಲ ನಿಮ್ಗೆ? ತಾಯಿಗೆ ಹಾಗೆಲ್ಲ ಏನ್ ಇರ್ಲಿಲ್ಲ ಸರ್. ಅವೆಲ್ಲ ಅನ್ಪಡು, ನಮ್ಗೇನ್ ಬರ್ಲಕ್ ಬರಲ್ಲ, ಓದ್ಲಕ್ ಬರಲ್ಲ. ನಿಮ್ ಮಗಳು ಏನು ಓದಿದಾಳೆ? ನಿಮ್ ಮಗಳು ಏನು ಓದಿದಾಳೆ? ಅವ್ರು B.Com ಮಾಡಿದಾರೆ ಸರ್. ನಾವು ಏನ್ ಓದಿಲ್ಲ. ಸರಿ. ನಿಮ್ಗೆ ಎಷ್ಟು ವಯಸ್ಸು ಇವಾಗ? ನಮ್ದು 55 56 ವಯಸ್ಸು. ಸರಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? 1 ರಿಂದ 249 ಒಂದು ಸಂಖ್ಯೆ ಹೇಳಿ. 9 ಸರ್. 9. ಅವ್ರಿಗೆ 30 ಆಗಿದೆ ಈಗ ಆಲ್ರೆಡಿ? 30 ಮ್ಯಾಲ ಆಗಿದೆ ಸರ್. 32 ಇದೆ. 7ನೇ ಮನೆ ಶನಿಯ ಒಂದು ಕಾಂಬಿನೇಷನ್ ಬಂದಿದೆ. ಶನಿ ನೋಡೋಣ. ಶನಿ ಇರ್ತಕ್ಕಂಥದ್ದು ನಕ್ಷತ್ರ ರಾಹು. ಮದುವೆ ಅವ್ರದ್ದು ಸ್ವಲ್ಪ ಕಷ್ಟ. ಮದುವೆ ಆಗದೆ ಕಷ್ಟ. ಅವರು ಇಷ್ಟಪಡಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಇಷ್ಟಪಡಲ್ಲ. ಅರ್ಥ ಆಯ್ತಲ್ಲಮ್ಮ? ಈಗ ಒಲ್ಲೆ ಒಲ್ಲೆ ಒಲ್ಲೆ. ಈಗ ಯಾವ್ದಾರು ಬಂದಿದ್ಯಾ ಈಗ? ಮದ್ವೆ ಗಂಡು ಕೇಳ್ತಾ ಇದೆ. ಸರಿ. ಈಗ ಇವ್ರೇ ಹೂ ಅಂತ ಇಲ್ಲ ನಮ್ಮ ಮಗಳೇ. ಇದಕ್ಕಿಂತ ಮುಂಚೆ ಯಾರು ಹೇಳಿದ್ದು ಇವಳೇ ಒಪ್ಪಲ್ಲ ಅಂತ? ನೀವ್ ಹೇಳಿದ್ರೆ ನಾನು ಹೇಳಿದ್ನ? ಹೋಯ್ನ್ ಸರ್. ನಿಮ್ ಮಗಳೇ ಒಪ್ಪಲ್ಲ ಅಂತ ಯಾರು ಹೇಳಿದ್ದಮ್ಮ? ಈಗ ನಾನೇ ತಾನೇ ಹೇಳಿದ್ದು. ನೀವೇ ಹೇಳಿ ಸರ್. ಕಷ್ಟ. ಒಡೆದ ಆಚೆ ಹಾಕಿ. ದಂಡಂ ದಶಗುಣಂ. ನಿಮ್ ಮನೇಲಿ ಚೆನ್ನಾಗಿ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಂಡು ಆರಾಮಾಗಿದ್ದಾರೆ. ಕಷ್ಟ. ಯಾಕಂದ್ರೆ 12ನೇ ಮನೆ ಶನಿಯ ನಕ್ಷತ್ರ ರಾಹು ರೆಟ್ರೋಗ್ರೇಡ್, ಅದರ ಸಬ್ಲಾಡ್ ರಾಹು ರೆಟ್ರೋಗ್ರೇಡ್. 9-12 ಕಾಂಬಿನೇಷನ್. ಸುಖ ನಿದ್ದೆಲಿದ್ದಾರೆ. ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ಅಂತ ಗೊತ್ತಿಲ್ಲ. ಸುಮ್ನೆ ಆರಾಮಾಗಿ ಮನೇಲಿರೋಣ, ಮನೇಲಿ ಬಿದ್ದಿರೋಣ, ಅಮ್ಮ ಅಡಿಗೆ ಮಾಡ್ತಾರೆ, ತಿನ್ನೋಣ, ಮಲ್ಗೋಣ. ನಿಮಗೇನಾದ್ರು ತುಂಬಾ ಕಷ್ಟ ಇದ್ರೆ ಆಚೆ ಓಡಿಸಿ, ಕೆಲಸ ಮಾಡಕ್ ಹೋಗಿ ಅಂತ ಹೇಳಿ. ಅವಾಗ ಬದಲಾಗ್ಬೋದು ಅಷ್ಟೇ. ಈ ಜಾತಕದಲ್ಲಿ 0. ಏನು ಮಾಡಕ್ಕಾಗಲ್ಲ. ಮುಂದಿನ ಕರೆಗೋಣ. ನಮಸ್ಕಾರ. ಮಾತಾಡಿ. ಹೇಳಿ ಸರ್. ಸರ್ ನಮಸ್ತೆ. ಹೇಳಿ. ನನ್ ಮಗಂದು ಅದೇ ಈಗ ಡೇಟ್ ಆಫ್ ಬರ್ತ್ 15-8-1900. ಏನ್ ವಿಚಾರ ಕೇಳ್ಬೇಕು? ಜಾಬಿಂದು. ಜಾಬ್ ಏನ್ ಓದಿದಾನೆ? ಸಿವಿಲ್ ಇಂಜಿನಿಯರ್ ಸರ್. ಸಿವಿಲ್ ಇಂಜಿನಿಯರ್. ಯಾವಾಗ ಮುಗಿಸಿದ್ರು? ಒಂದು 3 ವರ್ಷ ಆಯ್ತು ಸ್ವಾಮಿ. 3 ವರ್ಷದಿಂದ ಮನೇಲಿದಾರ? ಹೌದು ಓದ್ತಾ ಇದಾರೆ.
ಎಕ್ಸಾಮ್ಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆಲ್ಲ ಓದ್ತಾ ಇದಾರೆ, ಬರೀತಾರೆ. ಮತ್ತೆ ಏನ್ ಕೇಳ್ಬೇಕು ಇವಾಗ? ಅದೇ ಜಾಬಿನ ಬಗ್ಗೆ. ಯಾವ ಜಾಬ್? ಅದೇ ಈಗ ಗವರ್ಮೆಂಟ್ ಜಾಬ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಜಾತಕದಲ್ಲಿ ಬರಲ್ಲ ಕರೆಕ್ಟ್ ಆಗಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ನಮ್ಮ ಪ್ರೋಗ್ರಾಮ್ ನೋಡಲ್ಲ, ಸುಮ್ನೆ ಯಾವಾಗ್ಲೂ ಬೇಕಾ ಬಿಟ್ಟು ನೋಡ್ತಾ ಇದ್ದೀವಿ. ನಮ್ಮ ಪ್ರೋಗ್ರಾಮ್ ದಿನ ನೋಡ್ರೆ ಅರ್ಥ ಆಗುತ್ತೆ. 1 to 214 ನಂಬರ್ ಹೇಳಿ. 2 ಸೋದರ. 1, 2, 3 ಯಾವ್ದು ತಗೊಳ್ಳಿ? 3 ತಗೊಳ್ಳಿ. 3 ತಗೊಳ್ಳಿ. 3 ತಗೊಳ್ಳಿ. ಆಯ್ತು, ತಗೊಂಡಿದ್ದೀನಿ, ಜೋಬಳಗೆ ಹಾಕೊಂಡಿದ್ದೀನಿ. ನೋಡೋಣ. ಜ್ಯೋತಿಷ ಕಲೀರಪ್ಪ ಅಂದ್ರೆ ಒಬ್ರಿಗೂ ಇಂಟ್ರೆಸ್ಟ್ ಇರಲ್ಲ. ಒಬ್ರಾರು ಕಾಲ್ ಮಾಡ್ತೀರೇನ್ರಿ ಪಬ್ಲಿಕ್? ಕಲಿತೀನಿ ಸರ್ ನಾನಂತ ಕಲ್ತವ್ರು ಫೋನ್ ಮಾಡ್ತಾವ್ರಿ. ಇಲ್ಲಿ ಬರ್ತಡೇ ವಿಷಯ ಬೇರೆಯವ್ರಿಗೆ ಬೇಡವೇ ಬೇಡ. ಕಲ್ತು ನಮ್ಮ ಜೀವನ ನೋಡ್ಕೊಳ್ಳೋಣ. ಯಾಕೆ 3 ವರ್ಷದಿಂದ ಸಿಕ್ಕಿಲ್ಲ ಅದು ಯಾರಿಗೂ ಆಲೋಚನೆನೇ ಇಲ್ಲ. ನೋಡೋಣ 6ನೇ ಮನೆ ಏನ್ ಬರ್ತಾ ಇದೆ ಅಂತ. 6ನೇ ಮನೆ ಚಂದ್ರ. ಚಂದ್ರನ ಕಾಂಬಿನೇಷನ್ ನೋಡೋಣ. ಚಂದ್ರ ಬುಧನ ನಕ್ಷತ್ರದಲ್ಲಿದೆ 9, ಚಂದ್ರನ ನಕ್ಷತ್ರದಲ್ಲಿದೆ 8. ಯಾರಾದ್ರೂ ಇವ್ರಿಗೆ ಕೆಲಸ ಕೊಡಬೇಕು ಅಂದ್ರೆ ಅವ್ರ ಕೆಲ್ಸದ ಕೆಳಗಡೆ ಹಾಕೋಬೇಕು. ಅರ್ಥ ಆಯ್ತಾ? ಕೆಲ್ಸದ ಕೆಳಗಡೆ ಹಾಕೋಬೇಕು. ಏನ್ ಓದಿದಾರೆ ಅಂದ್ರೆ ಇನ್ನೊಂದ್ಸತಿ ಹೇಳಿ. ಸಿವಿಲ್ ಇಂಜಿನಿಯರ್ಸ್. ಯಾವ್ದಾದ್ರು ಕಾಂಟ್ರಾಕ್ಟರ್ ಕೆಳಗಡೆ ಕೆಲಸ ಕೊಡಬೇಕು, ಅವ್ರ ಕೆಳಗಡೆ ಕೆಲಸ ಕಲಿಬೇಕು, ಆಮೇಲೆ ಇವರೇ ಕಾಂಟ್ರಾಕ್ಟ್ ಮಾಡಬೇಕು. ಗೌರ್ಮೆಂಟ್ ಕೆಲಸ ಸಿಗೋದಿಲ್ಲ. ಅರ್ಥ ಆಯ್ತಾ? ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಸರ್. ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕಾಯ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ಹೇಳಿ ಸರ್. ಹೆಸರು ರಂಗಸ್ವಾಮಿ ಅಂತ. ಏನು? ರಂಗಸ್ವಾಮಿ ಹೆಸರು. ರಂಗಸ್ವಾಮಿ. ಓಕೆ, ಏನ್ ಕೇಳ್ಬೇಕಾಯ್ತು ಸರ್? ನನ್ನ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. 2 ಹುಡುಗಿ ನೋಡಿದ್ವಿ, 2 ಕ್ಯಾನ್ಸಲ್ ಆಯ್ತು. ಎಷ್ಟು ಏಜ್ ನಿಮಗೆ ಇವಾಗ? 28 ಸರ್. 2 ಕ್ಯಾನ್ಸಲ್ ಆಗಿದ್ ಕಾರಣ ನಂಬರ್ 1, ಮೊದಲನೇ ಹುಡುಗಿ ಏನು ಕ್ಯಾನ್ಸಲ್ ಮಾಡಿದ್ಲು? ಅದು ನೀವು ಕ್ಯಾನ್ಸಲ್ ಯಾಕೆ ಮಾಡಿದ್ರಿ? ಮೊದಲನೇ ಹುಡುಗಿ ಜಸ್ಟ್ ಅವ್ರಿಗೂ ನಮಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಕ್ಯಾನ್ಸಲ್ ಆಯ್ತು. ಮದುವೆ ಆಗಿರಲಿಲ್ಲ ತಾನೆ? ನಿಶ್ಚಿತಾರ್ಥ ಆಗಿರಲಿಲ್ಲ ತಾನೆ? ಇಲ್ಲ ಸರ್, ಇಲ್ಲ. ಅವಾಗಲೇ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಲಿಲ್ಲ. ಓಕೆ, 2ನೇದು ಕ್ಯಾನ್ಸಲ್. 2ನೇ ಕ್ಯಾನ್ಸಲ್. ನಿಶ್ಚಿತಾರ್ಥ ಎಲ್ಲ ಮಾಡಿದ್ವಿ, ಹುಡುಗಿ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಿರ್ಲಿಲ್ಲ. ಅವ್ರಿಗೆ ಇನ್ನೊಬ್ರು ಯಾರು ಇದ್ರು ಅಂತ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. 1 to 214 ನಂಬರ್ ಹಾಕಿ. ನಂಬರ್ 1 to 214 ನಂಬರ್ ಹೇಳಿ. 1 ರಿಂದ 249. 5. ಹೌದು. ಓಕೆ, ಏನ್ ಕೆಲಸ ಮಾಡ್ತೀರಿ ಸರ್ ನೀವು? ಬ್ಯೂಟಿ ಇಂಡಸ್ಟ್ರಿ ಇದ್ದೀನಿ ಸರ್, ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಏನಂತ? ಏನ್ ಇಂಡಸ್ಟ್ರಿ? ಬ್ಯೂಟಿ ಇಂಡಸ್ಟ್ರಿ ಇದೀವಿ, ಕಾಸ್ಮೆಟಿಕ್ ಇಂಡಸ್ಟ್ರಿ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಬ್ಯೂಟಿ ಇಂಡಸ್ಟ್ರಿ? ಹೌದು. ಕಂಪನಿ ಹೆಸರು ಕೇಳ್ಬೋದಾ? ಸರ್, ರೆನೋರಾ ವೆಲ್ನೆಸ್ ಅಂತ. ಓಕೆ, ಶುಕ್ರನ ಒಂದು 7ನೇ ಮನೆ ಬರ್ತಾ ಇದೆ. ರಾಹು ರೆಟ್ರೋಗ್ರೇಡ್ ಇದೆ. ಶುಕ್ರ ಸ್ವಲ್ಪ ಡಿಲೇ, ಸ್ವಲ್ಪ ಯೂಶಲಿ ಗಿವ್ಸ್ ಮ್ಯಾರೇಜ್. ಓಕೆ, ಮುಕ್ತಿ. ರೆಟ್ರೋಗ್ರೇಡ್ ಬಂದ್ಬಿಟ್ಟಿದೆ. ಈವೆಂಟ್ ಟೈಮ್ 9th ಆದ್ಮೇಲೆ ಅಂತರ್ಭುಕ್ತಿ. ರಾಹು ಗುರು ಸರ್, ದಯವಿಟ್ಟು ಅಕ್ಕಿ ದಾನ ಮಾಡಿ. ಓಕೆ, ಜಾತಕದಲ್ಲಿ 1 year ಆದ್ರೂ ಸ್ವಲ್ಪ ಒಂದು 6 months ಏನು ಮಾಡ್ಬಿಡಿ, ಸುಮ್ಮನಿದ್ ಬಿಡಿ. 6 months ಆದ್ಮೇಲೆ ಸ್ಟಾರ್ಟ್ ಮಾಡಿ. ಈಗ ಸದ್ಯಕ್ಕೆ ಸ್ಟಾಪ್ ಮಾಡ್ಬಿಡಿ, ಏನು ನೋಡೋದು ಬೇಡ ಅರ್ಜೆಂಟಾಗಿ. 6 months ಆದ್ಮೇಲೆ ಸ್ಟಾರ್ಟ್ ಮಾಡಿ. ಅಲ್ಲಿಂದ 1 year ಒಳಗಡೆ ಮದುವೆ ಕ್ಲಿಯರ್ ಆಗುತ್ತೆ. ಅಕ್ಕಿ ದಾನ ಮಾಡ್ತಾ ಇರಿ ಸೋಮವಾರ. ಒಳ್ಳೇದಾಗ್ಲಿ. ನಮಸ್ಕಾರ. ಮುಂದಿನ ಕರೆಗೆ ಹೋಗೋಣ. ಮಾತಾಡಿ. ಗುಡ್ ಮಾರ್ನಿಂಗ್. ಮಾತಾಡಿ. ಅವ್ರು ಗುಡ್ ಮಾರ್ನಿಂಗ್ ಅಂತ ತಕ್ಷಣ ಆ ಕಡೆಗಳು ನೋಡ್ತಾರೆ. ನಮಸ್ಕಾರ, ಹೇಳಿ. ಗುರುಜಿ, ನಾವು ಇಲ್ಲಿ ಕೊಪ್ಪಳ ಅಂದ್ರೆ ಮಾತಾಡೋದು. ಎಲ್ಲಿಂದ? ಕೊಪ್ಪಳ ರೀ. ಕೊಪ್ಪಳ. ಸರಿ, ಹೇಳಿ. ಯಾರ ಬಗ್ಗೆ? ಮಗಳ ಬಗ್ಗೆ ರೀ. ಏನ್ ಕೇಳ್ಬೇಕು ಹೇಳಿ, ಬೇಗ. ಮಗಳ ಬಗ್ಗೆ. ಅದಿನ್ನ ಮದುವೆದು ಇನ್ನ ಕೂಡ್ ಬಂದಿಲ್ಲ ರೀ. ನಾನು ಒಂದು ಡಿಸೈಡ್ ಮಾಡ್ತಾ ಇದ್ದೀನಿ ಇವತ್ತು. ನನ್ನ ಬರ್ತಡೇ ನಿನ್ನೆ ಆಯ್ತು. ನಾನು ಒಂದು ಮ್ಯಾಟ್ರಿಮೋನಿಯಲ್ ಸೈಟ್ ಮಾಡ್ತೀನಿ. ಸೊ ಆ ಬಿಸ್ನೆಸ್ ಚೆನ್ನಾಗಿದೆ. ಮದುವೆ ಬಗ್ಗೆ ಜ್ಯೋತಿಷ್ಯದಲ್ಲಿ ಮದುವೆ ಬಿಟ್ರೆ ಬೇರೆ ಏನು ಮೇಜರ್ ಬರ್ತಾ ಇಲ್ಲ. ಅದ್ ಬಿಟ್ರೆ ಗೌರ್ಮೆಂಟ್ ಕೆಲಸ ಕೇಳ್ತಾರೆ ಜನ. ಸರಿ, ಓಕೆ. ನಂಬರ್ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ ಹೆಂಗೆ? ಕೊಡ್ರಿ ಗುರುಜಿ, ಮಾತಾಡ್ತಾರಲ್ಲ. 1 to 214 ನಂಬರ್ ಹೇಳಮ್ಮ. ಎಷ್ಟು?
1ರಿಂದ 249 ಒಂದು ಸಂಖ್ಯೆ ಹೇಳಿ ಬೇಗ. 11 ರೀ. 11. ಎಷ್ಟು ವಯಸ್ಸು ಮಗಳಿಗೆ? ಎಷ್ಟು? 22 ರೀ. 22? 22 ರೀ. ಸರಿ ಸರಿ, ಓಕೆ, ನೋಡೋಣ. ಮದುವೆ ವಿಚಾರದಲ್ಲಿ 7ನೇ ಮನೆ ಶುಕ್ರನ ಕಾಂಬಿನೇಷನ್ 12 6 ಬಂದಿದೆ. ಮೊಸರು ದಾನ ಮಾಡ್ಬೇಕು ಮೊದಲು, ಅರ್ಥ ಆಯ್ತಾ? ಬೇರೆ ಊರಲ್ಲಿ ಖಂಡಿತ ಆಗತ್ತೆ, ದೂರದ ಊರಲ್ಲಿ ಹುಡುಗ ಸಿಗ್ತಾನೆ. ಈಗ ದಶಾದಲ್ಲಿ 8 9 ಇದೆ, ಅದಾದ್ಮೇಲೆ 9 ಹಿರಿಯರು ನೋಡಿ ಮಾಡ್ತಾರೆ. ಇಲ್ಲಿಂದ ಹೇಳಿರ್ತಕ್ಕಂಥ ಸಮಯದಲ್ಲಿ 2024 ಡಿಸೆಂಬರ್ ಒಳಗಡೆ ಮದುವೆ ಆಗುತ್ತೆ. ಯಾಕಂದ್ರೆ ಚಂದ್ರನ ಭುಕ್ತಿ ಬರ್ತಕ್ಕಂಥದ್ದು ಆ ಟೈಮಲ್ಲಿ ಹಿರಿಯರು ನೋಡಿ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ಇಷ್ಟ ಆಗದೆ ಇರತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ವೈವಾಹಿಕ ಜೀವನ ಯಾಕೋ ಸ್ವಲ್ಪ ಸಮಸ್ಯೆ ತೋರಿಸುತ್ತೆ. ನಿಧಾನ ಮಾಡಿದಷ್ಟು ಒಳ್ಳೇದು ಅಂತ ನಾನು ಫೈನಲ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ಇಷ್ಟ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಈಗ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ನಿನ್ನೆ ನಿಮ್ ಬರ್ತ್ಡೇ ಅಂತ ಗೊತ್ತಾಯ್ತು. ಹ್ಯಾಪಿ ಬರ್ತ್ಡೇ ಗುರುಜಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಈ 100 ಬ್ಯಾಚ್ಗೆ ಸೇರ್ಬೇಕಂತಿದ್ದೀನಿ ನಾನು ಫೆಬ್ರವರಿನಲ್ಲಿ. ಯಾವ ಊರು ನಿಮ್ದು? ಬೆಂಗಳೂರು, ಯಶವಂತಪುರ್. ಓಕೆ, ನಮ್ದು ರೆಗ್ಯುಲರ್ ಆಗಿ ನೋಡಿದೀರಾ ಪ್ರೋಗ್ರಾಮ್? ತುಂಬಾ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ ಗುರುಜಿ. ಗ್ರೇಟ್. ಓಕೆ, ಫ್ಯಾಂಟಾಸ್ಟಿಕ್. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಚೈಲ್ಡ್ ಸೈಕಾಲಜಿಸ್ಟ್. ಸೈಕಾಲಜಿಸ್ಟಾ? ಹೌದು ಗುರುಜಿ. ಚೈಲ್ಡ್? ಹೌದು. ಆ ಚೈಲ್ಡ್ ಸೈಕಾಲಜಿಸ್ಟ್ ನ ಅಡಲ್ಟ್ ಹಾಕಕ್ಕಾಗಲ್ವಾ? ಅವ್ರದ್ದು ಬೇರೆ ಇರುತ್ತಾ? ಹಾಗೇನಿಲ್ಲ, ನಾನು ಸ್ಪೆಷಲೈಸ್ಡ್ ಇನ್ ಚೈಲ್ಡ್ ಸೈಕಾಲಜಿ ಅಂದ್ಬಿಟ್ಟು 15 years ವರೆಗೆ ನಾನು ನೋಡ್ತೀನಿ. ಅದಾದ್ಮೇಲೆ ಕೌನ್ಸಿಲಿಂಗ್ ಕೋರ್ಸಸ್ ಅದೆಲ್ಲ ಮಾಡಿರೋದ್ರಿಂದ ಸ್ಪೆಷಲ್ ಚಿಲ್ಡ್ರನ್ ನಿಮ್ಮ ಹತ್ರ ಬರ್ತಾರ ಜಾಸ್ತಿ? ಹೌದು. ಓಕೆ, ಸ್ಪೆಷಲ್ ಚಿಲ್ಡ್ರನ್ ನಾನು ನೋಡೋದು ಗುರುಜಿ. ಅವರು ಮಾತಾಡೋದ್ರಲ್ಲಿ ಸ್ವಲ್ಪ ಡಿಲೇ ಇರುತ್ತೆ. ಹಾ ಹೌದು, ಅದೇ ಜಾಸ್ತಿ ಇರೋದು. ಹೌದು. ಇವಾಗ ಅದು ಕೋವಿಡ್ ಬಂದ್ಮೇಲೆ ಸಿಸ್ರೋಪೇನಿಯಾ ಏನೋ ಹೇಳ್ತಾರಲ್ಲ, ಅದಕ್ಕೆ ಸಿಸ್ರೋಪೇನಿಯಾ? ಇಲ್ಲ, ಸ್ಕಿಜೋಫ್ರೇನಿಯಾ ಬೇರೆ, ಇದು ಆಟಿಸಮ್ ಅನ್ಬೇಕು. ಆಟಿಸಮ್, ಓಕೆ. ಸಿಸ್ರೋಪೇನಿಯಾ ಬೇರೆ, ಅದು ಅಡಲ್ಟ್ ಬರೋದು. ಆಟಿಸಮ್, ಓಕೆ, ಮಕ್ಕಳಿಗೆ ಬರೋದು ಅದು. ಓಕೆ, ಆಟಿಸಮ್ ಅಂದ್ರೆ ಡಿಲೇ ಇನ್ ಲರ್ನಿಂಗ್. ಸ್ಪೆಷಲೈಸೇಷನ್ ಇರೋದು ಆಟಿಸಮ್. ಡಿಲೇ ಇನ್ ಲರ್ನಿಂಗ್. ಡಿಲೇ ಇನ್ ಲರ್ನಿಂಗ್ ಅದು ಲರ್ನಿಂಗ್ ಡಿಫಿಕಲ್ಟಿ ಅಂತ ಬರುತ್ತೆ. ಆಟಿಸಮ್ ಅಂತ ಅಂದ್ರೆ ಏನೋ, ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬನಿಗೆ 5 ವರ್ಷ ಇದ್ರೆ 3 ವರ್ಷದ ತರ ಆಡ್ತಾ ಇರ್ತಾನೆ. ಬೇರೆ ಬೇರೆ ವಿಧಗಳಿರುತ್ತೆ ಅದ್ರಲ್ಲೂ ವೆರೈಟಿ ಇದೆ. ಓಕೆ. ಬಟ್ ಆದ್ರೆ ನೀವು ಸೈಕಾಲಜಿಲಿ ನೀವು ಅದ್ರಲ್ಲಿ ಏನಾದ್ರು ಸಕ್ಸಸ್ ಬಂದಿದೆಯಾ ಮೇಡಮ್? ಅಂದ್ರೆ ಈ ತರ ಯಾರು ಆಟಿಸಮ್ ಅಲ್ಲಿ ಬಂದಿರೋರು ಅವ್ರಿಗೆಲ್ಲ ಸಕ್ಸಸ್ ಆಗಿದ್ಯಾ? ಇವಾಗ ನನ್ಗೆ ನವೆಂಬರ್ 30th 27 years ಕಂಪ್ಲೀಟ್ ಆಯ್ತು ಈ ಫೀಲ್ಡ್ ಅಲ್ಲಿ. 27 years ಮಾಡಿರೋರು, BSc ಮಾಡಿರೋರು, ಸೈಕಾಲಜಿಸ್ಟ್ ಆಗಿರೋರು ಅವರೆಲ್ಲರೂ ಇದ್ದಾರೆ ನನ್ನ ಸ್ಟೂಡೆಂಟ್ಸ್ ಆಗಿಟ್ಕೊಂಡು. ವಾವ್, ಫ್ಯಾಂಟಾಸ್ಟಿಕ್ ಮೇಡಮ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಗುರುಜಿ. ನೋಡಿ, ನಮ್ ತರನೇ ನೀವು ಒಂದು ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ರೆ ಫ್ಯಾಂಟಾಸ್ಟಿಕ್. ಯಾಕಂದ್ರೆ ನನಗೆ ನೀವು ಹೇಳಿರ್ತಕ್ಕಂತ ಒಂದು ಚೈಲ್ಡ್ ಸಮಸ್ಯೆ ಆಟಿಸಮ್ ಅಂತ ಹೇಳಿದ್ರಲ್ಲ, ಸಾಕಷ್ಟು ಬರುತ್ತೆ. ಅದೇನು ಅಂತ ಗೊತ್ತಿಲ್ಲ. ಟು ಬಿ ಒಂದು ಇನ್ಫಾರ್ಮೇಶನ್ ಕೊಡಕ್ ಇಷ್ಟಪಡ್ತೀನಿ. US ಅಲ್ಲಿ ಯಾಕೆ ಜಾಸ್ತಿ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಐ ಹ್ಯಾವ್ ಗಾಟ್ ಲಾಟ್ ಮೆನಿ ಫ್ರಮ್ US, ಇಂಡಿಯಾಗಿನ ಹೆಚ್ಚಾಗಿ. ಯಾಕೆಂದ್ರೆ ಅಲ್ಲಿ ಲೈಫ್ ಸ್ಟೈಲ್ ಎಲ್ಲ ಸ್ವಲ್ಪ ಹಾಗೆ ಇರುತ್ತೆ. ಓಕೆ, ನೀವು ಅದನ್ನ ಅನಲೈಸ್ ಮಾಡಿದೀರಾ? ವೈ US ಅಲ್ಲಿ ಇಂಡಿಯನ್ ಚೈಲ್ಡ್ ಬಾರ್ನ್ ಆರ್ US ಬಾರ್ನ್ ಆಟಿಸಮ್ ಅಲ್ಲಿ ಜಾಸ್ತಿ ಇದೆ ಅಂತ ನನ್ನ ಒಂದು ಲಾಸ್ಟ್ 7 years ಬಂದಿರತಕ್ಕಂತ ಡೇಟಾ ಹೇಳ್ತಾ ಇದೀನಿ. ಕರೆಕ್ಟ್ ಇರ್ಬೋದಾ? ಇಂಡಿಯಾನಲ್ಲಿ ನಾವಿನ್ನ ತುಂಬಾ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತಂದ್ರೆ, ಬೇಗ ನಾವು ಟ್ರೀಟ್ಮೆಂಟ್ ಕೊಡೋದಕ್ಕೆಲ್ಲ ಟ್ರೈ ಮಾಡ್ತೀವಿ. 9 ತಿಂಗಳು 10 ತಿಂಗಳಲ್ಲೇ ನಮ್ಗೆ ಗೊತ್ತಾಗತ್ತೆ. US ಇಂದ ಬರ್ತಾರೆ, ಅವ್ರಿಗೆ ಲಿಸ್ಟ್ ತುಂಬಾ ದೊಡ್ಡದಾಗಿರತ್ತೆ, ವೇಟಿಂಗ್ ಲಿಸ್ಟ್. 4 years ಆದ್ರೂ ಪರವಾಗಿಲ್ಲ, ಮಾತಾಡ್ತಾನೆ ಬಿಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅಲ್ಲಿ ಡಾಕ್ಟರ್ಸ್ ಬೇಗ ಟ್ರೀಟ್ಮೆಂಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು. ದೇ ವಿಲ್ ನಾಟ್ ಟೇಕ್ ಅಪ್ ದಿ ಕೇಸಸ್ ಅರ್ಲಿಯರ್. ಹೌದು. ನಾವಿವಾಗ ಒಂದು ಟಾಯ್ಲೆಟ್ ಟ್ರೈನಿಂಗ್ ಕೊಡ್ಬೇಕಂದ್ರೆ 10 ತಿಂಗಳಿಗೆಲ್ಲ ಶುರು ಮಾಡ್ಬಿಡ್ತೀವಿ. ಅಲ್ಲಿ 50 years ಆದ್ರೂ ಡೈಪರ್ ಇದ್ರು ಪರವಾಗಿಲ್ಲ ಅಂತೆಲ್ಲ ಹೇಳ್ಬಿಡ್ತಾರೆ. ಸೊ ಅರ್ಲಿ ಡೆವಲಪ್ಮೆಂಟ್ ಗೆ ಇಂಡಿಯಾ ಬೆಸ್ಟ್. ಆಮೇಲೆ ಗವರ್ಮೆಂಟ್ ಸಪೋರ್ಟ್ ಸಿಗೋದ್ರಿಂದ US UK ಅಲ್ಲೆಲ್ಲ ಅವ್ರಿಗೆ ಚೆನ್ನಾಗಿ ಸಪೋರ್ಟ್. ಬಟ್ ಆದ್ರೆ ಇನ್ನೊಂದು ಕೇಳಿದೀನಿ, ಈ 5 years 6 years ಆಟಿಸಮ್ ಆಗಿರೋರ್ಗೆ ಅಲ್ಲಿ ಸ್ವಲ್ಪ ಅಲ್ಲಿ ಸ್ಟೆರಾಯ್ಡ್ಸ್ ಅಲ್ಲಿ ಹಾಕೋದು ಜಾಸ್ತಿ ಅಂತ ಹೇಳ್ತಾರಲ್ಲ, ಏನಕ್ಕೆ ಅದು? ಯಾವ ತರ ಇದೆಯಾ? ಸ್ಟೆರಾಯ್ಡ್ಸ್ ಯೂಸ್ ಮಾಡ್ತಾರೆ ಜಾಸ್ತಿ?
ಸ್ಟೀರಾಯ್ಡ್ಸ್ ಎಲ್ಲ ಕೊಡಲ್ಲ ಗುರುಜಿ. ಅದಕ್ಕೆ ಆಯುರ್ವೇದನಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಆಯುರ್ವೇದ ಎಸ್ ಎಸ್, ಅದು ಐ ಡೂ ಬಿಲೀವ್. ಅದು ಆಯುರ್ವೇದದಲ್ಲಿ ಎಕ್ಸಲೆಂಟ್ ಇದೆ ನಮ್ಮ ಆಯುರ್ವೇದ ಟ್ರೀಟ್ಮೆಂಟ್ ಅದರಲ್ಲಿ. ಮತ್ತೆ ಸ್ಟಿರಾಯ್ಡ್ಸ್ ಕೊಡ್ತಾರೆ ಜಾಸ್ತಿ ಅಂತ ಹೇಳಿ ಇದು ಮಾಡ್ತಾರೆ. ಸೊ ನಾನು ನಿಮ್ಮ ಹತ್ರ ಕೇಳಬೇಕು ಅಂತ. ಓಕೆ, ಎನಿವೇ ನೀವು 100 ಬ್ಯಾಚ್ ಜಾಯ್ನ್ ಆಗ್ತಾ ಇದ್ದೀರಾ, ಪ್ಲೀಸ್ ವೆಲ್ಕಮ್. ಸೊ ಅಲ್ಲಿ ಜಾಯ್ನ್ ಆದಾಗ ನನ್ನ ನಂಬರ್ ಇರುತ್ತೆ, ಪ್ಲೀಸ್ ಪುಟ್ ಎ ಮೆಸೇಜ್ ದೇರ್. ಈ ತರ ನಾವು ಟಿವಿಲಿ ಕಾಲ್ ಮಾಡಿದ್ವಿ ಫಾರ್ ದಿಸ್ ಅಂತ. ನಿಮ್ಮ ಸಲಹೆ ಬೇಕು, ಬಿಕಾಸ್ ಐ ಗೆಟ್ ಲಾಟ್ ಆಫ್ ಈ ತರ ಹಾರೋಸ್ಕೋಪ್ಸ್ ಬರ್ತಾ ಇರುತ್ತೆ. ನನಗೆ ಯಾರಿಗೆ ಕಳಿಸ್ಬೇಕು ಅನ್ನೋದು ಒಂದ್ ಸ್ವಲ್ಪ ಗೊಂದದಲ್ಲಿ ಇರ್ತೀನಿ. ಓಕೆ, ಸೊ ಗುಡ್ ಪರ್ಸನ್ ಯು ಹ್ಯಾವ್ ಗಾಟ್. ಓಕೆ, ನಿಮ್ದು ಕೇಳಿ, ಏನ್ ಕೇಳ್ಬೇಕು? ಅದೇ ನನ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಅದರಿಂದ ಹೇಗೆ ಏನು ನನ್ನ ಹೆಲ್ತ್ ಹೇಗಿರುತ್ತೆ, ನಾನು ಈ ಫೀಲ್ಡ್ ಅಲ್ಲಿ ಇನ್ನ ತುಂಬಾ ಕೆಲಸ ಮಾಡ್ಬೇಕು ಅಂತಿದ್ದೀನಿ. ಎಷ್ಟೇ ಏಜ್ ನಿಮಗೆ ಇವಾಗ? ನನ್ನ ಹೆಲ್ತ್ ನಾನು ಚೆನ್ನಾಗಿ ನೋಡ್ಕೋಬೇಕು. ಎಷ್ಟು ಏಜ್ ಇವಾಗ? ನನ್ಗೆ 52 ಇಯರ್ಸ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಅಲ್ಲೇ ಬರ್ತಾ ಇತ್ತು ಇರ್ಲಿ. ಡೇಟ್ ಆಫ್ ಬರ್ತ್ ಹೇಳ 4th July 1972. 4th July 1972. ಟೈಮ್ ಆಫ್ ಬರ್ತ್ 1:30 ಮಧ್ಯಾಹ್ನ, ಬೆಂಗಳೂರು. 4th July 1972. ನಿಮ್ಮ ರಾಶಿ ಬಂದ್ಬಿಟ್ಟು ಮೀನ ರಾಶಿಯಲ್ಲಿ ಹುಟ್ಟಿದ್ದೀರಾ. ಮೀನ ರಾಶಿಯಲ್ಲಿ ರೇವತಿ ನಕ್ಷತ್ರ. ಲಗ್ನ ಬಂದ್ಬಿಟ್ಟು ತುಲಾ ಲಗ್ನದಲ್ಲಿ ಹುಟ್ಟಿದ್ದೀರಾ. ಈಗ ಸದ್ಯಕ್ಕೆ 2016 ಆದ್ಮೇಲೆ ಚಂದ್ರ ದಶೆ ಬಂದಿದೆ. 2026 ವರೆಗೂ ಇರುತ್ತೆ. ಮೂನ್ ಜಾಸ್ತಿ ಜನರಲ್ ಆಗಿ ಡಿಲೋಟ್ ಮಾಡೋದು ಹೆಲ್ತ್ ಇಶ್ಯೂಸ್ ಮೋರ್ ಆಫ್ ಆನ್ ದಿ ಮೈಂಡ್ ಸೈಡ್. ಮೈಂಡ್ ಅಂತ ಹೇಳ್ತೀವಿ. ಮೂನ್ ಇಸ್ ದಿ ರೆಪ್ರೆಸೆಂಟೇಟಿವ್ ಆಫ್ ದಿ ಮೈಂಡ್ ಅಂತ ಹೇಳ್ತೀವಿ. ಮತ್ತೆ ವೀನಸ್ ನಿಮಗೆ ಶಕ್ತಿನ ಕುಂದಿಸಿರುತ್ತೆ. ನಾವು ವೆರಿ ಸಿಂಪಲ್ ಟೆಕ್ನಿಕ್ ಕೊಡ್ತೀವಿ. ಮೊಸರನ್ನ ಪ್ರತಿ ಶುಕ್ರವಾರ ದಾನ ಮಾಡ್ತಾ ಬನ್ನಿ. ಯಾವ್ದನ್ನ? ಕರ್ಡ್ಸ್. ಪ್ರತಿ ಶುಕ್ರವಾರ ಬಡವರಿಗೆ ದಾನ ಮಾಡ್ತಾ ಬನ್ನಿ. ಹಾಗೆ ಇಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂತ ಗ್ರಹ ನೋಡಿದಾಗ ಒಂದು ಸ್ಯಾಟ್ರನ್ 5th ಹೌಸ್ ಅಂಡರ್ಗ್ರೌಂಡ್ ಅಲ್ಲಿ ಇದೆ. ಸೊ ಒಂದು ಕಾಲಿಗೆ ಲೆಫ್ಟ್ ಲೆಗ್ಗೆ ಒಂದು ಕರಿ ದಾರ ಕಟ್ಕೊಳ್ಳಿ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ. 12 ಫೇಸ್ ರುದ್ರಾಕ್ಷಿ ಹಾಕೊಳ್ಳಿ. ಇಟ್ ವಿಲ್ ಗಿವ್ ಯು ಲಾಟ್ ಆಫ್ ಎಫಲ್ಗೆನ್ಸ್ ಅಂಡ್ ಸ್ಟ್ರೆಂತ್. ನಿಮಗೆ ಮಂತ್ರದಲ್ಲಿ ಶಕ್ತಿ ಇದೆ ಹೇಳ್ತೀನಿ ಅಂತಂದ್ರೆ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಯಥೇಚ್ಛವಾಗಿ ಹೇಳಿ, ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಒಳ್ಳೇದಾಗ್ಲಿ. ಮುಂದಿನ ಕರೆಗೋಣ. ನಮಸ್ಕಾರ. ಮ್ಯೂಟ್ ಮಾಡಿ ಟಿವಿದು. ಅದು ಹೇಳ್ತಾರೆ ನಿಮ್ ಡಿಲೇ ಹೋಗ್ತಾ ಇದೆ. ಮ್ಯೂಟ್ ಮಾಡಿ ದಯವಿಟ್ಟು. ಮಾಡಿದ್ದಿ. ಹಾ ಹೇಳಿ ಸರ್, ಯಾಕೆ ಬಗ್ಗೆ ಕೇಳ್ಬೇಕು? ಸರ್, ನಮ್ಮ ಮಗನ ಬಗ್ಗೆ. ನೋಡಿ, ಟಿವಿ ವಾಲ್ಯೂಮ್ ಇನ್ನೂ ಕಟ್ ಮಾಡಿಲ್ಲ. ಹಲೋ, ಮುಂದಿನ ಕಾಲ್ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ಸರ್, ನಾವು ಶೃಂಗೇರಿಯಿಂದ ಮಾತಾಡ್ತಿದ್ದೀವಿ. ಶೃಂಗೇರಿಯಿಂದ. ಶೃಂಗೇರಿ. ಓಕೆ. ಸರ್ ನಮಸ್ತೆ. ನಾವು ಅಣ್ಣನ ಮಗಂದು ಮದುವೆ ವಿಚಾರವಾಗಿ ಮಾತಾಡ್ಬೇಕಿದೆ ಸರ್. ಅಣ್ಣನ ಮಗ. ಜಾತಕ ಹೋಗ್ಲಾ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಸರ್, ಪ್ರಶ್ನಾಶಾಸ್ತ್ರ. 1 to 249. 1ರಿಂದ 249 ಒಂದು ಸಂಖ್ಯೆ ಹೇಳಿ. 154. 154. ಮ್ಯಾರೇಜ್ ಬಗ್ಗೆ ನೋಡೋಣ. ಓಕೆ, ಬುಧ ದಶ ನಡೀತಾ ಇದೆ ಈಗ ಪ್ರಶ್ನಾಶಾಸ್ತ್ರದಲ್ಲಿ. 7ನೇ ಮನೆ ಕಾಂಬಿನೇಷನ್ ನೋಡೋಣ ಏನ್ ಬರ್ತಾ ಇದೆ. 2, 1. ಸ್ವಲ್ಪ ಪ್ರಯಾಸದಿಂದ ಆಗುತ್ತೆ ಅಂತ ಬರ್ತಾ ಇದೆ. ಏನು ಆಲೋಚನೆ ಏನು ಮಾಡುವಂತ ಇದಿಲ್ಲ. ಸ್ವಲ್ಪ ಈ ಕಾಂಬಿನೇಷನ್ ಅಲ್ಲಿ ನೋಡ್ತಾ ಇತ್ತು ಅಂತಂದ್ರೆ ಒಪ್ಕೊಳ್ಳೋದು ಯಾವ್ದಾದ್ರು ಒಂದು ಸೈಡ್ ಮಿಸ್ ಆಗ್ತಾ ಇದೆ. ಇವ್ರು ಇಲ್ಲಿ ಈ ಕಡೆ ಅಂದ್ರೆ ಆ ಕಡೆ, ಆ ಕಡೆಯಿಂದ ಈ ಕಡೆ, ಯಾವ್ದಾದ್ರು ಒಂದು ಕಡೆ ಆ ಕಡೆ ಈ ಕಡೆ ಮಿಸ್ ಆಗಿರ್ತಕ್ಕಂಥದ್ದು. ಚಂದ್ರನ ಒಂದು ಸಬ್ಲಾಡ್ ಅಲ್ಲಿ 1ನೇ ಮನೆ ತೋರಿಸಿರೋದ್ರಿಂದ ಶೀಘ್ರವಾಗಿ ಸ್ವಲ್ಪ ಆಗಬೇಕು ಅಂದ್ರೆ ಸ್ವಲ್ಪ ಅಕ್ಕಿ ದಾನ ಸ್ವಲ್ಪ ಸೋಮವಾರ ಮಾಡ್ತಾ ಇರಿ. ಬುಧನ ಕಾಂಬಿನೇಷನ್ 2 ಬಂದಿರೋದ್ರಿಂದ ಬುಧನ ಒಂದು ಮಂತ್ರ ಸಜೆಸ್ಟ್ ಮಾಡ್ತೀನಿ. ಓಂ ಬುಂ ಬುಧಾಯ ನಮಃ ಅಂತ ಯಥೇಚ್ಛವಾಗಿ ಹೇಳಿ. ಸದ್ಯಕ್ಕೆ ಚಂದ್ರ ಭುಕ್ತಿ ನಡೆದಾದ್ಮೇಲೆ ಮಂಗಳ ಸ್ಟಾರ್ಟ್ ಆಗುತ್ತೆ. ಮಂಗಳ ಭುಕ್ತಿಲಿ ಅವ್ರಿಗೆ ಮದುವೆ ಯೋಗವನ್ನು ತೋರಿಸ್ತಾ ಇದೆ. ಬುಧದಶ ಮಂಗಳ ಭುಕ್ತಿ ಬರ್ತಕ್ಕಂತ ಒಂದು ಸಮಯ 2024 ನವೆಂಬರ್ ಆಚೆ ಈಚೆ, ಒಂದು 3 ತಿಂಗಳು ಆಚೆ ಈಚೆಯಲ್ಲಿ ಮದುವೆ ಮುಗಿದೋಗುತ್ತೆ. ಒಳ್ಳೇದಾಗ್ಲಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ಹೇಳಿ. ನಮಸ್ಕಾರ. ಏನಿಲ್ಲ, ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ಏನ್ ಹೆಸರು? ಮಲ್ಲಿಕಾರ್ಜುನ್ ಅಂತ ನನ್ನ ಹೆಸರು. ಹೇಳಿ.
ಶಿರೋಡ್ಲಿಂದ ಮಾತಾಡೋದು. ಶ್ರೀ ವೈಷ್ಣವಿ ಅಂತ ರಾಯಚೂರು ಡಿಸ್ಟಿಕ್. ಯಾವೂರು? ಮೈಸೂರಾ? ರಾಯಚೂರು ಡಿಸ್ಟಿಕ್ ಶಿರುವ ತಾಲೂಕು. ಹಾ, ಹೇಳಿ. ನಮ್ದು ಮೀನರಾಶಿ. ಸರ್ ಅದೆಲ್ಲ ಬೇಡ, ಈಗ ಏನ್ ಕೇಳ್ಬೇಕು ಹೇಳಿ. ನಮ್ದು ಏನಿಲ್ಲ, ಬಿಸ್ನೆಸ್ ಪರ್ಪೋಸ್, ಯಾಕಂದ್ರೆ ಬಿಸ್ನೆಸ್ ಸ್ವಲ್ಪ ಡಲ್ ಆಗಿದೆ. ಒಂದ್ ಪ್ರಶ್ನೆಶಾಸ್ತ್ರ ಹಾಕೋಣ. ಪ್ರಶ್ನೆಶಾಸ್ತ್ರ ಹಾಕಿದ್ರೆ ಕರೆಕ್ಟ್ ಆಗಿ ಬರುತ್ತೆ. 1 to 2 ನಂಬರ್ ಹೇಳಿ. 1 ರಿಂದ 240 ಒಂದು ನಂಬರ್ ಹೇಳಿ. 1 ರಿಂದ 249. ಈ ತರ ಮಾಡಿದ್ರೆ ಬಿಸ್ನೆಸ್ ಆಗಲ್ಲ ಸರ್, 100% ಆಗಲ್ಲ ಬಿಸ್ನೆಸ್. ಬಿಸ್ನೆಸ್ ಅಂದ್ರೆ ಹಿಂಗಿರ್ಬೇಕು. ಹೇಳಿ. 15. ಏನ್ ಬಿಸ್ನೆಸ್ ಮಾಡ್ತೀರಾ? ಕಿರಾಣಿ ಶಾಪ್, ಹೋಲ್ಸೇಲ್. ಹೋಲ್ಸೇಲ್. ಬಾ ಬೇಕಾದವ್ರು ಬರ್ಬೋದು, ಬೇಡದವ್ರು ಬಿಡ್ಬೋದು. ಹೋಲ್ಸೇಲ್. 7ನೇ ಮನೆ ಗುರು ರೆಟ್ರೋಗ್ರೇಡ್. ಗುರು ರೆಟ್ರೋಗ್ರೇಡ್ ಜೊತೆಲಿ ಏನ್ ಬಂದಿದೆ ನೋಡೋಣ. ಒಳಗಡೆ ಕೇತು ರೆಟ್ರೋಗ್ರೇಡ್, ಬುಧ 8, ಅಲ್ಲಿ 3 ಮತ್ತೆ 6 ಕಾಂಬಿನೇಷನ್ ಇದೆ ಸರ್. ಅಲ್ಲಿ ಕಾಂಪಿಟೇಷನ್ ಅಷ್ಟೇ, ಏನು ಇಲ್ಲ. ಫುಲ್ ಅಲ್ಲಿ ಇಲ್ಲಿವರೆಗೂ ಇದೆ ಕಾಂಪಿಟೇಷನ್. ಅಲ್ಲಿ ಇಲ್ಲಿವರೆಗೂ ಸ್ವಲ್ಪ ಜಾಗ ಈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಏನಂದ್ರೆ ಚೆನ್ನಾಗಿರುತ್ತೆ ಲೈಫ್. ನನಗೆ ಏನು ಅಂತ ಹೇಳಕ್ಕಾಗತ್ತೆ. ಈಗ ನಿಮ್ ಲೈನ್ ಏನಿರುತ್ತೋ, ಎಷ್ಟು ವರ್ಷದಿಂದ ಮಾಡಿರ್ತೋ ಅದಿರುತ್ತೆ. ಈಗ ಅಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ಸ್ಥಳದಲ್ಲಿ 6ನೇ ಮನೆ 8ನೇ ಮನೆ ಇದೆ. 6 ಮತ್ತೆ 8 ಅದ್ರಲ್ಲಿ ಕೇತು ರೆಟ್ರೋಗ್ರೇಡ್ 8 ಬಂದಿದೆ ಅಂದ್ರೆ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಅಬ್ಸ್ಟಿಕಲ್ ಜಾಸ್ತಿ ಇರುತ್ತೆ. ನಿಮ್ಮ ಹತ್ರ ರೇಟ್ ಕೇಳ್ತಾರೆ, ಅಲ್ಲೋಗಿ ತಗೊಳ್ತಾರೆ. ಆ ತರ ಎಲ್ಲೇ ಅದೇ ಜಾಸ್ತಿ ಆಗೋದು. ಸ್ಥಳ ಬದಲಾವಣೆ ಒಳ್ಳೇದು, ಅಥವಾ ಆ ಜಾಗ ಬಿಡಬೇಕು ಅಂತ ನನ್ನ ಸಜೆಷನ್. ಹೆಚ್ಚು ದಿವಸ ಮುಂದುವರಿಯಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಹೆಚ್ಚು ದಿವಸ ಮುಂದುವರಿಯಕ್ಕಾಗಲ್ಲ. ಓಕೆ. ನಮ್ಮ ಪ್ರಶ್ನಾಶಾಸ್ತ್ರ ಯಾವಾಗಲೂ ಕೂಡ ವೀಕ್ಷಕರಲ್ಲಿ ನಾನೊಂದು ಹೇಳೋದು, ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ ಇದು. ನಮ್ಮ ಇಸ್ರೋದವ್ರು ಬರ್ಬೇಕು ನಮ್ಮ ಹತ್ರ. ನಾಸಾದವ್ರು ಬೇಡ ಬಿಡಿ, ಅವರು ಅಮೆರಿಕದಲ್ಲಿದ್ದಾರೆ. ಇಸ್ರೋದವರು, DRDOದವರು ಈ ವಾಹಿನಿ ಮುಖಾಂತರ ಕರೀತಾ ಇದ್ದೀನಿ, ಬನ್ನಿ ನಮ್ಮ ನಕ್ಷತ್ರ ನಾಡಿ ಕಲೀರಿ. ಅದರಲ್ಲಿ ಅಂತೂ ಪ್ರಶ್ನಾಶಾಸ್ತ್ರ ಹಾಕಿ ನನಗೆ ಈಗಲೂ ಕೂಡ ಆಶ್ಚರ್ಯ, ಅದು ಯಾವ ತರ ರಿಸಲ್ಟ್ ಕೊಡುತ್ತೆ ಅಂತ. ರಿಸಲ್ಟ್ ನೋಡಕ್ ಬರುತ್ತೆ ನನಗೆ, ಆದ್ರೆ ಗ್ರಹಗಳು ಯಾವ ರೀತಿ ಕಾಂಬಿನೇಷನ್ ಮಾಡ್ಕೊಂಡು ಇಲ್ಲಿ ಟಪ್ ಅಂತ ಹಾಕುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಹೈಯೆಸ್ಟ್ ಲೆವೆಲ್ ಆಫ್ ಅಕ್ಯುರಸಿ ಕೊಡುತ್ತೆ. ಜ್ಯೋತಿಷ್ಯ ನಂಬದೇ ಇರೋರು ಕೂಡ ಇಲ್ಲಿ ನಮ್ಮ ಹತ್ರ ಕಲ್ತು ಪ್ರಶ್ನಾಶಾಸ್ತ್ರ ಹಾಕೊಂಡೋಗಿ, ಯಾರೋ ಒಬ್ರು ದುಡ್ಡು ಕೊಡಬೇಕು, ಅವನು ಕೊಡಲ್ಲ ಅಂದ್ರೆ ಅಲ್ಲಿ ಹೇಳ್ಬಿಡುತ್ತೆ, ಕೊಡಲ್ಲ ನೀವು ತಿಪ್ಪರ್ಲಾಗ ಹಾಕಿ ಕೊಡಲ್ಲ. ಕೊಡ್ತಾನೆ ಅಂದ್ರೆ ಕೊಡ್ತಾನೆ, ಕಟ್ತೀವಿ ಮನೆ ಅಂದ್ರೆ ಕಟ್ತೀರಿ, ಕಟ್ಟಲ್ಲ ಅಂದ್ರೆ ಕಟ್ಟಲ್ಲ. ಮದುವೆಲಿ ಸಮಸ್ಯೆ ಇದೆ ಅಂದ್ರೆ ಸಮಸ್ಯೆ. ಸೊ ಅದು ಡೈರೆಕ್ಟ್ ಆಗಿ ಕೆಲವ್ರದ್ದು ಯಾವ್ದೋ ಇನ್ನೊಬ್ರು ಬಂದಿದೆ, ಅವಾಗಲೇ ಬಂದಿತ್ತು, ಯಾವ್ದೋ ಹೇಳ್ತಾ ಇದ್ದಲ್ಲ, ಆಗಲ್ಲ, ಸ್ವಲ್ಪ ಟಫ್ ಇದೆ, ಅಷ್ಟೇ ಮುಗೀತು, ವಿ ಕಾಂಟ್ ಡೂ ಎನಿಥಿಂಗ್. ಅದು ಅಸ್ಟ್ರಾಲಜಿ ಅಂತಾರೆ. ಸುಮ್ಮನೆ ನಿಮಗೆ ಕಾಗೆ ಆರಿಸ್ಕೊಳ್ಳೋರ ಹತ್ರ ಹೋಗ್ತೀರಿ ನೀವೆಲ್ಲ. ಕಾಗೆ ಕತೆ, ಗೂಬೆ ಕತೆ ಎಲ್ಲ ಹೇಳ್ತಾರಲ್ಲ, ಅಲ್ಲಿ ಹೋಗ್ತೀರಾ. ದಯವಿಟ್ಟು ಹೋಗ್ಬೇಡಿ. ಒಂದು ನಮ್ಮ ಆಸ್ಟ್ರೋಲೈಟ್ ಅಂತಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ವಾ ನಕ್ಷತ್ರ ನಾಡಿ ಕಲೀರಿ. ಇಲ್ಲ ಅಂದ್ರೆ ಸುಮ್ಮನಿದ್ ಬಿಡಿ. ನನ್ನ ಹತ್ರ ಬನ್ನಿ ಅಂತ ನಾನು ಕರೆಯಲ್ಲ. ನನ್ನ ಹತ್ರ ಬಂದ್ರೆ ನಾನು ಒಂದೇ ಸಜೆಷನ್ ಮಾಡೋದು, ಕಲ್ತು ಬಿಡಿ. ನಮ್ಮ ಜೀವನ ಇರೋದೊಂದು ಜೀವನ, ಎಕ್ಸಲೆಂಟ್ ಆಗಿರ್ಲಿ. ಓಕೆ, ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಸನಾತನ ಧರ್ಮದ ಕೊಡುಗೆಯಾಗಿರುವ ಜ್ಯೋತಿಷ್ಯವನ್ನು ಆಧುನಿಕ ರೀತಿಯಲ್ಲಿ ಆಪ್ ಮುಖಾಂತರ ಅತ್ಯಂತ ಸುಲಭವಾಗಿ ಜ್ಯೋತಿಷ್ಯವನ್ನು ಕಲಿಯುವ ಸುವರ್ಣ ಅವಕಾಶ. ಅಲ್ಲಿ ನಮಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ ಸಿಗುತ್ತೆ. ಹಾಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ಗೆ ಬುಧ ಆಗಿರ್ತಕ್ಕಂತ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ, ಸಂತಾನ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಫೆಬ್ರವರಿ 10ರಂದು ಶುರುವಾಗುವ ನಕ್ಷತ್ರ ನಾಡಿಯ 100ನೇ ಬ್ಯಾಚ್ಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿ ಅವರ ತರಗತಿಗಳಿಗೆ ಇಂದೇ ನೋಂದಾಯಿಸಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.